స్తోత్రం వందనాలు తండ్రి. గొప్ప దేవ, గొప్ప కార్యాలు చేసే దేవా, నీకే ఘనత మహిమ ప్రభావాలు మేము చెల్లిస్తున్నాం. నా రక్షక, నా యేసయ్య, ಸ್ತುతులు ಮಹಿಮ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಮೆ ಪಡಿಸ್ತೇವೆ. ನಮ್ಮೆಲ್ಲರ ಜೀವಿತದಲ್ಲಿ ಅಪ್ಪ ನೀವು ಮಾಡಿರೋ ಎಲ್ಲ ಉಪಕಾರಗಳಿಗಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತಾ ಇದೆಯಪ್ಪ. ಈ ಸಮಯದಲ್ಲಿ ವಾಕ್ಯ ಭಾಗಕ್ಕೆ ಹೋಗುವಾಗ ಪರಿಶುದ್ಧಾತ್ಮ ದೇವರೇ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದಪ್ಪ. ನೀವೇ ನಮ್ಮೊಟ್ಟಿಗಿದ್ದು ಕರ್ತನೆ, ನೀವೇ ನನ್ನೊಟ್ಟಿಗೆ ಮಾತನಾಡುವಾಗಪ್ಪ ನಮ್ಮೆಲ್ಲರ ಜೀವಿತದಲ್ಲಿ ದೇವರೇ ನೀವು ಮಾಡಿರೋ ಒಂದೊಂದು ಉಪಕಾರಕ್ಕಾಗಿ ನಿಮ್ಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಇದುವರೆಗೂ ನಮ್ಮನ್ನು ನಡೆಸಿದ ದೇವರು, ಇದುವರೆಗೂ ನಮ್ಮನ್ನು ಕಾಪಾಡಿದ ದೇವರು, ಈ ಸಮಯದಲ್ಲಿ ನಿನ್ನ ವಾಕ್ಯದ ಮುಖಾಂತರ ಈ ಒಂದು ಮುಂದಿನ ದಿನಮಾನಗಳಲ್ಲಿ ನಾವು ಜೀವಿಸಲಿಕ್ಕೆ ಬೇಕಾದಂತ ಒಂದು ಆತ್ಮಿಕವಾದ ವಾಕ್ಯಗಳು ನಮ್ಗೆ ತಿಳಿಯಪಡಿಸು. ನೀನ್ ಒಳ್ಳೆ ದೇವರು, ಒಳ್ಳೆ ಕಾಳು ಮಾಡಪ್ಪ. ಈ ವಾಕ್ಯ ಭಾಗವನ್ನು ನೀವು ಆಶ್ರಯಿಸಿ ಕೇಳುವಂತ ಎಲ್ಲ ಮಕ್ಕಳನ್ನ ನೀವೇ ಮಹಿಮೆ ಅಂದ್ಕೋಬೇಕೆಂಬುದಾಗಿ ಯೇಸು ನಮ್ದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಅಂಶ ಏನಂದ್ರೆ, ನೀನು ನಂಬಿದರೆ ಮಾರವನ್ನು ಮಧುರವಾಗಿ ಮಾರ್ಪಡಿಸಿದ ದೇವರು ನಿನ್ನ ದುಃಖವನ್ನು ಕೂಡ ಮಧುರವಾಗಿ ಮಾರ್ಪಡಿಸ್ತಾನೆ. ಅಂದ್ರೆ ಒಂದು ಅಂಶದಲ್ಲಿ ಹೇಳುವಾಗ ಮಾರವನ್ನ ಮಧುರವಾಗಿ ಮಾಡುವಂತ ದೇವರು, ಮಾರವನ್ನ ಮಧುರವಾಗಿ ಮಾಡುವಂತ ದೇವರು ಎಂಬುದಾಗಿ ಇವತ್ತಿನ ವಾಕ್ಯವನ್ನ ನಾವು ಧ್ಯಾನ ಮಾಡಿಕೊಳ್ಳೋಣ. ಖಂಡಿತವಾಗಲೂ ನಾವು ಒಂದನೇ ರೂತಳು ಗ್ರಂಥದಲ್ಲಿ ನಾವು ಓದುವಾಗ 1ನೇ ಅಧ್ಯಾಯ 20ನೇ ವಚನ, ರೂತಳು ಪುಸ್ತಕದಲ್ಲಿ 1ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ, ರೂತಳು ಪುಸ್ತಕ 299 ಪೇಜ್ ನಂಬರು 1ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತೆ, ಆಕೆಯು ಅವರಿಗೆ, ನನ್ನನ್ನು ನವೋಮಿ ಎಂದು ಕರೆಯಬೇಡಿರಿ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ, ಆದುದರಿಂದ ಮಾರ ಎಂದು ಕರೆಯಿರಿ. ಇಲ್ಲಿ ಒಬ್ಬ ಸ್ತ್ರೀ, ಆಕೆ ಹೆಸರು ನವೋಮಿ. ನವೋಮಿ ಅಂದರೆ ಸುಂದರಳು, ಪರಿಶುದ್ಧಳು, ದೇವರೊಂದು ಭಯಭಕ್ತಿಯಲ್ಲಿ ಜೀವಿಸುವಂತ ಒಂದು ವ್ಯಕ್ತಿ ಎಂಬುದಾಗಿ ನಾವು ನೋಡ್ತೀವಿ. ಸುಂದರಳು, ಅತಿ ಸುಂದರಳು ನವೋಮಿ ಅಂದ್ರೆ. ಹಾಗಾಗಿ ಅಥವಾ ಇನ್ನೂ ಒಂದು ರೀತಿಯಲ್ಲಿ ಹೇಳುವಾಗ ರಮಣೀಯಳು ಅಂದ್ರೆ ದೇವರಲ್ಲಿ ಅಷ್ಟು ಭಯಭಕ್ತಿಯುಳ್ಳಾಗಿ ಜೀವಿಸುವಂತ ಒಂದು ಕುಟುಂಬ. ಇವರು ಯಹೂದಿ ಜನ. ಹಾಗೆ ನವೋಮಿ, ಆ ಗ್ರಾಮದ ಜನರು ನವೋಮಿ ಬಂದಿದ್ದಾಳೆ ಅಂತ ಹೇಳುವಾಗ, ನವೋಮಿ ಅಂತ ನನ್ನ ಕರಿಬೇಡ್ರಿ, ಸರ್ವಶಕ್ತ ನಾನು ಬಹಳವಾಗಿ ದುಃಖ ಪಡಿಸಿದ್ದಾನೆ, ಆದ್ದರಿಂದ ಮಾರ ಎಂದು ಕರೆಯಿರಿ. ಮಾರ ಅಂದರೆ ಕಹಿ, మార అంటే చేదు, అంటే చేదు లాంటి జీవితం. నన్ను మారా అని పిలవండి, నవోమి అని రమణీయులు అని పిలవకండి, రమణీయులు ಅಂತ ಕರಿಬೇಡ್ರಿ. ಯಾಕೆಂದ್ರೆ ದೇವರು ನನ್ನನ್ನ ಬಹಳ ದುಃಖಕ್ಕೆ ಒಳಪಡಿಸಿದ್ದಾನೆ. ಯಾಕೆ ಈ ಮಾತು ಆಕೆ ಹೇಳ್ತಾ ಇದ್ದಾಳಂದ್ರೆ, ನವೋಮಿಗೆ ಒಬ್ಬ ಯಜಮಾನನು ಅಂದ್ರೆ ಎಲಿಮೆಲೆಕ ಎಂಬ ಒಬ್ಬ ಯಜಮಾನ ಇರ್ತಾನೆ, ಮತ್ತು ಆಕೆಗೆ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಮಹಲೋನ್ ಕಿಲ್ಲೋನ್ ಎಂಬ ಇಬ್ಬರು ಮಕ್ಕಳು, ಗಂಡು ಮಕ್ಕಳು ಇರ್ತಾರೆ. ಆ ನವೋಮಿ ಬೆತ್ಲೆಹೇಮ್ ಅಲ್ಲಿ ವಾಸ ಮಾಡುವಂತಳು. ಬೆತ್ಲೆಹೇಮ್ ಅಂದ್ರೆ ರೊಟ್ಟಿಗಳ ಮನೆ, ಅಂದ್ರೆ ಯೇಸು ಕ್ರಿಸ್ತನು ಹುಟ್ಟಿದ ಒಂದು ಊರು. ಆ ಒಂದು ಬೆತ್ಲೆಹೇಮ್ ಅಲ್ಲಿ ಈ ನವೋಮಿ, ಅವರ ಯಜಮಾನನು ಮತ್ತು ಮಕ್ಕಳು 4 ಜನ ಅಲ್ಲಿ ಜೀವಿಸುವಂತ ವ್ಯಕ್ತಿಗಳು. ಕಾಲಾಂತರದಲ್ಲಿ ಏನಾಗುತ್ತಂದ್ರೆ ಅವರಲ್ಲಿ ಸ್ವಲ್ಪ ಬರ ಬರ್ತದೆ, ಕಷ್ಟ ಆಗುತ್ತೆ, ಅವ್ರ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಜೀವನ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಅವ್ರಿಗೊಂದು ತೀರ್ಮಾನ ಮಾಡಿಕೊಂಡು ಈ ಊರು ಬಿಟ್ಟು ಇನ್ನೊಂದು ದೇಶಕ್ಕೆ ನಾವು ಹೋಗೋಣ, ಬೇರೊಂದು ದೇಶಕ್ಕೆ ನಾವು ಹೋಗೋಣ ಅಂತೇಳಿ ಮೋವಾಬ್ ದೇಶಕ್ಕೆ ಅವರು ಹೋಗ್ತಾರೆ. ಅಲ್ಲಿ ಹೋಗಿ ಹೆಚ್ಚು ಕಡಿಮೆ 10 ವರ್ಷ ಅಲ್ಲಿ ನೆಲೆಸ್ತಾರೆ. 10 ವರ್ಷ ಅಲ್ಲಿ ನೆಲೆಸುವಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ಮೊದಲು ಯಜಮಾನ್ ತೀರ್ಕೊಳ್ತಾನೆ. ಆ ಮೋವಾಬ್ ಪ್ರಾಂತ್ಯದಲ್ಲೇ ಯಜಮಾನನ್ ತೀರ್ಕೊಂಡು ಬಿಡ್ತಾನೆ.
ಸರಿ, ಯಜಮಾನ್ ಕಳ್ಕೊಂಡಿದ್ದೀವಿ, ಇನ್ನು ಗಂಡು ಮಕ್ಕಳಿದ್ದಾರೆ, ಅವ್ರ ಮದುವೆ ವಯಸ್ಸಿಗೆ ಬಂದಿದ್ದಾರೆ. ಹಾಗಾಗಿ ಆ ಮೋವಾಬ್ ಪ್ರಾಂತ್ಯದಲ್ಲೇ ಅಲ್ಲಿ ಇಬ್ಬರು ಸ್ತ್ರೀಯರನ್ನ, ಓರ್ಪಾ ಮತ್ತು ರೂತ್ ಎಂಬ ಇಬ್ಬರು ಸ್ತ್ರೀಯರನ್ನ ಇಬ್ಬರು ಮಕ್ಕಳು ಮದುವೆ ಮಾಡ್ಕೊಳ್ತಾರೆ. ಇಬ್ಬರು ಮದುವೆ ಮಾಡಿಕೊಂಡು ಅವರು ಅಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 10 ವರ್ಷ ಗಂಡ ಹೆಂಡತಿಯಾಗಿ ಜೀವಿಸ್ತಾರೆ. ಮಕ್ಕಳು ಆಗೋದಿಲ್ಲ. ಆ ಕಾಲಕ್ರಮೇಣ ಏನಾಗ್ತದೆ, ಆ ಇಬ್ಬರು ಗಂಡು ಮಕ್ಕಳು ಸತ್ತೋಗ್ಬಿಡ್ತಾರೆ. ಈ ಒಂದು ಕಡೆ ಯಜಮಾನ್ ಸತ್ತೋಗಿದ್ದಾನೆ, ಇನ್ನೊಂದು ಕಡೆ ಇಬ್ಬರು ಗಂಡು ಮಕ್ಕಳು ಸತ್ತೋಗ್ತಾರೆ ಮತ್ತು ಬೇರೆ ಒಂದು ಪ್ರಾಂತದಲ್ಲಿ ಅವ್ರು ಇರೋದು. ಆಗ ಆಕೆ ವಯಸ್ಸು ಕೂಡ ಆಗ್ತಾ ಬಂದಿರುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ಆಕೆ ಒಂದು ಕೆಲಸ ಮಾಡ್ರಮ್ಮ, ನೀವಿನ್ನು ಯೌವನಸ್ಥ ಮಕ್ಕಳು, ಇನ್ನು ನಿಮ್ಮ ಮಕ್ಕಳು ಮರಿ ಏನಾಗಿಲ್ಲ, ಹಾಗಾಗಿ ಇಲ್ಲಿ ನನ್ನ ಗಂಡನೂ ಇಲ್ಲ, ಮಕ್ಕಳು ಇಲ್ಲ, ಇನ್ನು ನಾನು ಈ ದೇಶದಲ್ಲಿದ್ದು ಏನು ಪ್ರಯೋಜನ? ನನ್ನ ಪ್ರಾಂತಕ್ಕೆ ನಾನು ಯಾವ ಊರು ಬಿಟ್ಟು ಬಂದಿದ್ದನೋ ನನ್ನ ಸ್ವಂತ ಸ್ಥಳಕ್ಕೆ ನಾನು ಹೋಗ್ಬಿಡ್ತೀನಿ. ಆದ್ರಿಂದ ದಯಮಾಡಿ ನೀವೊಂದು ಕೆಲಸ ಮಾಡ್ರಿ, ನಿಮ್ಮ ತಂದೆ ತಾಯಿಗಳ ಹತ್ರ ಹೋಗ್ಬಿಡ್ರಿ, ನಿಮ್ಮ ಊರಿಗೆ ಹೋಗ್ಬಿಡ್ರಿ, ನಾನು ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಅಂತ ಅತ್ತೆಯಾದಂಥವಳು ಸೊಸೆಯರಿಗೆ ಹೇಳುವಾಗ ಆ ಇಬ್ಬರು ಸೊಸೆಯರು ಹತ್ಕೊಳ್ತಾರೆ. ಯಾಕಂದ್ರೆ 10 ವರ್ಷ ಅವರು ಜೊತೆಯಲ್ಲಿ ಜೀವಿಸಿರ್ತಾರೆ. 10 ವರ್ಷ ಜೀವಿಸಿದ್ರಿಂದ ಒಂದು ಪ್ರೀತಿ, ಒಂದು ಹತ್ಯೆ, ಒಂದು ಕರುಣೆಯಿಂದ ಹತ್ಕೊಳ್ತಾರೆ. ಆದ್ರೆ ಒಂದು ಸೊಸೆ ಏನ್ ಮಾಡ್ತಾಳೆ ಅಂದ್ರೆ, ಹತ್ಕೊಂಡು ಆ ಸೊಸೆಗೆ ಮುದ್ದಿಟ್ಟು ಬಿಟ್ಟು ತನ್ನ ಹುಟ್ಟಿದ ಮನೆಗೆ ಹೋಗ್ಬಿಡ್ತಾಳೆ. ಇನ್ನೊಬ್ಬ ಸೊಸೆ ಆಕೆ ಏನ್ ಮಾಡ್ತಾಳೆ ಅಂದ್ರೆ, ಹೋಗೋದಿಲ್ಲ. ಇಲ್ಲ ಅತ್ತೆ, ನಿನ್ಗೆ ಮಾವನೂ ಇಲ್ಲ, ಮಕ್ಕಳು ಇಲ್ಲ, ನೀನು ಒಬ್ಬಂಟಿಗಳಾಗಿದೆಯಾ, ಹಾಗಾಗಿ ನಾನು ನಿನ್ನೇನು ಬಿಟ್ಟು ಹೋಗೋದಿಲ್ಲ. ನೀನು ಎಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ, ನೀನು ಎಲ್ಲಿ ಸಾಯ್ತಿ ಅಲ್ಲೇ ಸಾಯ್ತೀನಿ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ಹಾಗಾಗಿ ನನ್ನನ್ನು ಬಲವಂತ ಮಾಡಬೇಡ, ನಾನು ಹುಟ್ಟಿದ ಮನೆಗೆ ಹೋಗೋದಿಲ್ಲ, ನಾನು ಹುಟ್ಟಿದ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಇನ್ನು ಸಾವಾದ್ರೂ ಬದುಕಾದ್ರೂ ನಿನ್ನ ಜೊತೆಯಲ್ಲಿ ಇದ್ಬಿಡ್ತೀನಿ, ನನ್ನನ್ನು ವಾಪಸ್ ಕಳಿಸ್ಬೇಡತ್ತೆ ಅಂತೇಳಿ ಅತ್ತೆ ಹತ್ರ ಹತ್ಕೊಳ್ತಾಳೆ. ಸರಿ, ಅತ್ತೆ ಏನ್ ಮಾಡ್ತಾಳೆ ಅಂದ್ರೆ, ಹಿಂಗೂ ನನಗೂ ಮಕ್ಕಳಿಲ್ಲ, ಹಿಂದೆ ಮುಂದೆ ಯಾರು ಇಲ್ಲ, ನೀನಾದ್ರೂ ನನಗೊಬ್ಬಳು ಆಶ್ರಯ ಆಗಿರ್ತೀನಿ ಅಂತ ಹೇಳುವಾಗ ನಾನು ಯಾಕೆ ಬೇಡ ಅನ್ಬೇಕು, ಬಾ ನಮ್ಮೂರ್ಗೆ ಹೋಗ್ಬಿಡೋಣ ಅಂತೇಳಿ ವಾಪಸ್ ಕರ್ಕೊಂಡು ಬರುವಾಗ, ವಾಪಸ್ ಬಂದಾಗ ಆ ಸ್ತ್ರೀಯರೆಲ್ಲ ಏನ್ ಹೇಳ್ತಾಳೆ, ನವೋಮಿ ಬಂದಳು ಅಂತ ಹೇಳುವಾಗ, ನನ್ನನ್ನು ನವೋಮಿ ಅಂತ ಯಾಕೆ ಕರಿತೀರಿ, ಮಾರ ಅಂತ ಕರೀರಿ. ಅಂದ್ರೆ ನಾನು ಇಲ್ಲಿದ್ದಾಗ ಗಂಡನಿದ್ದು ಮಕ್ಕಳಿದ್ರು ಎಲ್ಲ ಇತ್ತು, ಆ ಊರಿಗೆ ಹೋಗಿ ಎಲ್ಲ ಕಳ್ಕೊಂಡು ಬಂದಿದ್ದೀನಿ, ನನ್ನ ಜೀವಿತ ಕಹಿಯಾಗಿದೆ ಅಂತೇಳಿ ಆ ಜನರಿಗೆಲ್ಲ ಹೇಳುವಾಗ, ಅಲ್ಲಿ 21ನೇ ವಚನ ಏನ್ ಹೇಳುತ್ತೆ ಅಂದ್ರೆ ನೋಡ್ರಿ, 21ನೇ ವಚನ ರೂತಳು ಗ್ರಂಥದಲ್ಲಿ 1ನೇದೇ 21. ಯೆಹೋವನು ನನ್ನನ್ನು ಗತಿಹೀನಳನ್ನಾಗಿ ಬರಮಾಡಿದನು, ಯೆಹೋವನು ನನಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದೇನೆ, ಸರ್ವಶಕ್ತನು ನನ್ನನ್ನು ಬಾಧಿಸಿದ್ದಾನೆ, ಇದರಿಂದ ನೀವು ನನ್ನನ್ನು ನಹೋಮಿ ಎಂದು ಕರೆಯುವುದು ಹೇಗೆ ಅಂದಳು. ನೋಡು, ಇನ್ನು ಮೇಲೆ ಈ ತರ ಭಾಗ್ಯವಂತಳಾಗಿ ನಾನು ಗಂಡನೊಟ್ಟಿಗೆ ಮಕ್ಕಳೊಟ್ಟಿಗೆ ಹೋದೆ, ಇವಾಗ ನಾನು ಏನಾಗಿದ್ದೇನೆ, ಗತಿಹೀನಳಾಗಿ ಬರಮಾಡಿದನು. ನನ್ನ ಊರಿಗೆ ದೇವರು ಗತಿಹ ಅಂದ್ರೆ ಗಂಡನ ಕಳ್ಕೊಂಡೆ, ಮಕ್ಕಳು ಕಳ್ಕೊಂಡು ಯಾರು ಇಲ್ಲದಾಗಿ ಬಂದೆ ನಾನು, ಹಾಗಾಗಿ ಯೆಹೋವನು ನನಗೆ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ದಾನೆ. ಅಂದ್ರೆ ಈ ದೇವ್ರನ್ನ ಆಕೆ ಹೇಳುವುದು ಕರೆಕ್ಟ್ ಆಗಿದೆ, ಆದ್ರೆ ದೇವರ ಆಲೋಚನೆ ಬೇರೆ, ನಮ್ಮ ಆಲೋಚನೆ ಬೇರೆ. ಆದ್ರಿಂದ ವಾಪಸ್ ಬಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಮನೆಯಲ್ಲಿ ವಾಸ ಮಾಡ್ತಾರೆ, ಸೊಸೆ ಅತ್ತೆ ಸ್ವಂತ ಮನೆಯಲ್ಲಿ ವಾಸ ಮಾಡ್ತಾರೆ. ಆ ಸಮಯದಲ್ಲಿ ಜವಗೋದಿ ಸುಗ್ಗಿ ಕಾಲ ಅಂದ್ರೆ ಕೊಯ್ಲಿನ ಕಾಲ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಬಂದಿರ್ತಾಳೆ. ಆ ಸೊಸೆ ಮನೇಲಿ ಇದ್ದು ಬೇಜಾರಾಗಿ, ಅತ್ತೆ ಒಂದು ಕೆಲಸ ಮಾಡ್ತೀನಿ, ಸುಮ್ಮನೆ ಮನೇಲಿ ಇದ್ದು ನಮ್ಗೆ ಊಟಕ್ಕೆ ಅಡಿಗೆಗೆ ಯಾರು ತಂದಾಕ್ತಾರೆ, ಎಲ್ಲ ಕೆಲ್ಸಗಳಿಗೆ ಹೋಗ್ತಾ ಇದಾರಲ್ಲ, ಅವ್ರ ಜೊತೆಯಲ್ಲಿ ನಾನು ಹೋಗಿ ಅವ್ರ ಕೆಲಸ ಮಾಡುವಾಗ ಹಿಂದೆ ಸೀಕು ಪಾಕೋ ಅಕ್ಕಲ ಇರ್ತದಲ್ಲ, ಆ ಬೀಳಿದ ಚೂರು ಪಾರ ತೆನೆಗಳನ್ನ ಹಾಸ್ಕೊಂಡು ಬರ್ತೀನಿ, ಕ್ಲೀನ್ ಮಾಡ್ಕೊಂಡು ಬರ್ತೀನಿ, ನಾನು ಅವ್ರ ಜೊತೆಯಲ್ಲಿ ಹೋಗ್ತೀನಿ, ಅವರೆಲ್ಲ ಯಾರೋ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ನಾನು ಹೋಗ್ತೀನಿ ಅಂತಂದು ಹೇಳುವಾಗ, ಸರಿ ಆಯ್ತು ಹೋಗ್ಬೋಮ್ಮ ಅಂತ ಸೊಸೆಗೆ ಹೇಳ್ತಾಳೆ. ಆಕೆ ಹೋಗಿ ಆ ಒಂದು ಯಾವ್ದೋ ಊರಲ್ಲಿ ಒಬ್ಬ ಯಜಮಾನನು, ಆ ಯಜಮಾನನ ತೋಟದಲ್ಲಿ ಎಲ್ರು ಹೋಗಿ ಆ ಜವಗೋದಿಯನ್ನೆಲ್ಲ ತೆನೆಲ್ಲ ಕೊಯ್ತಾ ಇರ್ತಾರೆ. ಆ ಕೊಯ್ಯುವಂತ ಸಂದರ್ಭದಲ್ಲಿ ಅವ್ರು ಕೂಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಚೂರು ಪಾರು ಎಲ್ಲ ಬಿದ್ದಿದ್ದೆಲ್ಲ ಈಕೆ ಏನ್ ಮಾಡ್ತಾಳೆ, ಅವ್ರು ಕೇಳ್ಕೊಂಡಕ್ಕ, ನಾನು ಈ ಚೂರು ಪಾರು ಆರಿಸ್ಕೊಂತೀನಕ್ಕ,
ಅಂತ ಹೇಳುವಾಗ ಅವ್ರು ಸರಿ ಹಾರಿಸ್ಕೊಮ್ಮ ಅಂತ ಹೇಳಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಮಧ್ಯಾಹ್ನ ಸಮಯದಲ್ಲಿ ಆ ತೋಟದ ಯಜಮಾನ್ ಬರ್ತಾನೆ. ಏನಕ್ಕೆ? ತೋಟಕ್ಕೆ ಕೆಲಸಗಾರರು ನೋಡಕ್ಕೆ, ಮತ್ತು ಮಧ್ಯಾಹ್ನ ಊಟ ತಗೊಂಡು ಬಂದಿರ್ತಾನೆ. ಅದನ್ನು ಎಲ್ರಿಗೂ ಕೆಲಸ ಮಾಡೋರ್ಗೆಲ್ಲ ಊಟಕ್ಕೆ ಅಡಿಗೆ ಮಾಡ್ಕೊಂಡು ತಂದಿರುವಾಗ, ಸರಿ ಎಲ್ರು ಬನ್ರಿ ಊಟ ಮಾಡ್ರಿ, ಮಧ್ಯಾಹ್ನ ಆಗಿದೆ, ಊಟದ ಸಮಯ ಆಗಿದೆ ಅಂತ ಹೇಳುವಾಗ ಎಲ್ಲರೂ ಹೋಗ್ತಾರೆ. ಅವರು ಊಟ ಮಾಡಕ್ಕೆ ಎಲ್ರು ಕೂತ್ಕೊತಾರ, ಊಟ ಮಾಡ್ತಾ ಇರ್ತಾರೆ. ಈಕೆ ಮಾತ್ರ ಹೋಗೋದಿಲ್ಲ. ಕಾರಣ ಅಲ್ಲಿ ಜನರು ಯಾರು ಸರಿಯಾಗಿ ಪರಿಚಯ ಇಲ್ಲ, ಮತ್ತು ಈಕೆ ಕೆಲ್ಸಕ್ಕೆ ಹೋಗಿಲ್ಲ. ಈಗೇನೋ ಅಕ್ಕಲ ಹಾಯ್ಕೊಂಡು ಹೋಗಿರುತ್ತೆ. ಅಕ್ಕಲ ಹಾಯ್ಕೊಂಡಿರೋಕೆ ಎಲ್ಲಿ ಊಟ ಕೊಡ್ತಾರೆ? ಸಾಮಾನ್ಯವಾಗಿ ಕೊಡೋದಿಲ್ಲ. ಅದಕ್ಕೆಲ್ಲ ಒಂದು ಮೂಲೆಯಲ್ಲಿ ಕುತ್ಕೊಂಡಿರ್ತಾಳೆ. ಅಂತ ಸಂದರ್ಭದಲ್ಲಿ ಆ ತೋಟದ ಯಜಮಾನು ನೋಡಿ ಆಕೆ ಯಾರು ಅಂತ ಹೇಳ್ತಾರೆ. ಯಾಕೆ ಈ ತರ ನವಮಿ ಅವರ ಸೊಸೆ, ಹೀಗೆ ಅವರೆಲ್ಲ ಹೋದ್ರು, ಮತ್ತೆ ಎಲ್ಲರೂ ಸತ್ತೋಗಿದ್ದಾರೆ, ಒಬ್ಬ ಸೊಸೆಯನ್ನು ಮಾತ್ರ ಕರ್ಕೊಂಡು ಬಂದಿದ್ದಾಳೆ ಅಂತ ಹೇಳುವಾಗ, ಆ ಯಜಮಾನಿ ಯಾರಂದ್ರೆ ಆ ನವಮಿಗೆ ಒಂದು ಮಗನಾಗಿ ಒಂದು ವರ್ಷೆಯಲ್ಲಿ ಆ ಊರಿನ ಸಂಬಂಧಿನಿ, ಆಕೆ ಸಂಬಂಧಿನೇ ಆಗಿರ್ತಾಳೆ. ಹಾಗಾಗಿ ನಮ್ಮ ಚಿಕ್ಕಮ್ಮನ ಇಲ್ಲ ದೊಡ್ಡಮ್ಮನ ಸೊಸೆ, ಸರಿ ಇವ್ರು ನಮ್ಮವ್ರೆ ತಾನೆ ಅಂತೇಳಿ ಹೋಗ್ಲಿ ಆಕೆನು ಕರೀರಿ ಊಟಕ್ಕೆ ಅಂತ ಕರೆಯುವಾಗ, ಆಕೆ ನಮ್ಮ ಯಜಮಾನ್ ಒಳ್ಳೆಯವ್ರು ಬಾಮ, ನಿಮ್ಗೂ ಅಡಿಗೆ ಇದೆ ತಂದಿದ್ದಾರೆ, ಊಟ ಮಾಡ್ಬಾ ಅಂತ ಹೇಳುವಾಗ, ಸರಿ ಆಕೆ ಬಂದು ಕೈ ತೊಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ರೊಟ್ಟಿಗಳನ್ನ ಮತ್ತು ಜೋಳ ತೆರೆಗಳನ್ನು ಕೊಡ್ತಾರೆ. ಅವಾಗ ಏನ್ ಮಾಡ್ತಾಳೆ, ಒಂದು ರೊಟ್ಟಿ ಕೊಡುವಾಗ ಅರ್ಧ ರೊಟ್ಟಿ ತಿಂದ್ಬಿಟ್ಟು ಇನ್ನು ಅರ್ಧ ರೊಟ್ಟಿ ಸೆರಗಲ್ಲಿ ಇಟ್ಕೊಳ್ತಾಳೆ. ಒಂದು ಜೋಳ ತೆನೆ ಕೊಡುವಾಗ ಅರ್ಧ ತೆನೆ ತಿಂದು ಅರ್ಧ ತೆನೆ ತನ್ನ ಹತ್ರ ಇಟ್ಕೊಳ್ತಾಳೆ. ಇಟ್ಕೊಂಡು ಆಮೇಲೆ ಆಕೆ ಆ ಯಜಮಾನ್ ಹೇಳ್ತಾನೆ, ನೋಡಮ್ಮ, ನಮ್ಮ ಜಮೀನುಗಳು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಬಂದು ನೀನು ಅಕ್ಕಲಾಯ್ಕೋಬಹುದು, ನಿನಗೆ ಯಾರು ಅಡ್ಡಿ ಮಾಡಲ್ಲ ಅಂತೇಳಿ ಆ ಕೆಲಸಗಾರರೇ ಯಾರು ಈಕೆಗೆ ಅಡ್ಡಿ ಮಾಡ್ಬೇಡ್ರಿ, ಅಕ್ಕಲಾಯ್ಕೊಂಡ್ಲಿ, ಇನ್ನೂ ಬೇಕಾದ್ರೆ ಕೆಲವು ತೆನೆಗಳು ಮುರಿದಾಕ್ರಿ, ಅಲ್ಲಲ್ಲಿ ನೀವೇ ಒಂದು ಕೆಲವು ತೆನೆಗಳು ಮುರಿದಾಕ್ಲಿ, ಎತ್ಕೊಂಡು ಹೋಗ್ಲಿ ಅಂತ ಹೇಳುವಾಗ, ಸರಿ ಆಕೆ ಅಲ್ಲಿ ಏನ್ ಮಾಡ್ತಾಳೆ ಅಂದ್ರೆ ಎಲ್ಲ ಅಕ್ಕಲಾಯ್ಕೊಂಡು ಸಾಯಂಕಾಲ ತನಕ ಅಲ್ಲೇ ಬಂಡೆ ಮೇಲೆ ಕುಟ್ಟಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳುವಾಗ ಹೆಚ್ಚು ಕಡಿಮೆ 30 ಸೇರು ಜವಿಗೋಧಿ ಸಿಗ್ತದೆ. ಸರಿ ಎತ್ಕೊಂಡು ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ಅತ್ತೆಗೆ ಅತ್ತೆಗೂ ಇಷ್ಟು ಸಿಕ್ತು ಅಂತ ಹೇಳಿ ಅದಲ್ಲಿ ಮೂಟೆ ಅಲ್ಲಿ ಹಾಕ್ಬಿಟ್ಟು, ಮತ್ತೆ ಆ ಸೆರಗಲ್ಲಿ ಇಟ್ಕೊಂಡಿದ್ದಂತ ಅರ್ಧ ರೊಟ್ಟಿನೂ ಅರ್ಧ ಜೋಳತೆನೆ ಅತ್ತೆಗೆ ಕೊಡ್ತಾರೆ. ಯಾರು ಕೊಟ್ಟಿದ್ದು ಅಂದ್ರೆ ಈ ತರ ಅದು ಯಜಮಾನು ಈ ತರ ಕೊಟ್ಟ, ನಾನು ಅರ್ಧ ತಿಂದು ನಿನ್ಗೂ ಅರ್ಧ ತಂದೆ ಅಂತ ಹೇಳುವಾಗ, ಸರಿ ಆಮೇಲೆ ಯಾರು ಎತ್ತು ವಿಚಾರಿಸ್ಕೊಳ್ಳುವಾಗ ಈ ತರ ಒಬ್ಬ ವ್ಯಕ್ತಿ ಅಂತ ಹೇಳುವಾಗ ಆಕೆ ಮನ್ಸಲ್ಲೇ ಸುಮ್ಮನೆ ಆಗ್ತಾಳೆ. ಆತನು ನನ್ನ ಮಗ ಅಂದ್ರೆ ಭಾವನ ಮಗನೋ ಮೈದನ ಮಗೋ ಸಂಬಂಧಿ. ಹಾಗಾಗಿ ಹಾಗೆ ದಿನ ಹೋಗಿ ಆಕೆ ಅವ್ರ ಹೊಲದಲ್ಲಿ ಅಕ್ಕಲಾಯ್ಕೊಂಡು ಬರ್ತಾ ಇರ್ತಾಳೆ. ಜೋಡಿ ಗೋಧಿ ಕೂಡಿಸ್ಕೊಂಡು ಅವರು ಅಡುಗೆ ಮಾಡಿಕೊಂಡು ಆ ಊಟ ಮಾಡ್ತಾ ಇರ್ತಾರೆ. ಸರಿ ಒಂದು ದಿವಸ ಏನಾಗುತ್ತಂದ್ರೆ, ಆ ಅತ್ತೆ ಆದಂಥವಳು, ನನ್ಗೆ ಹೆಂಗೂ ವಯಸ್ಸಾಗಿದೆ, ನನಗೆ ಯಾವ ಸುಖ ಸಂತೋಷ ಏನು ಬೇಕಾಗಿಲ್ಲ, ಆದ್ರಿಂದ ಈ ನನ್ನ ಸೊಸೆ ಇನ್ನು ಯವನಸ್ಥಳಲ್ವಾ, ಹೆಂಗೂ ಗಂಡ ಸತ್ತಿದ್ದಾನೆ, ಗಂಡ ಸತ್ತ ಮೇಲೆ ಮದುವೆ ಮಾಡ್ಬೋದಂತ ಸತ್ಯವೇದದಲ್ಲಿ ಇದೆ. ಕಾನೂನು ಪ್ರಕಾರವಾಗಿ ಮದುವೆ ಗಂಡ ಸತ್ತೋಗಿದ್ರೆ ಮದುವೆ ಮಾಡ್ಕೋಬಹುದು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮದುವೆ ಮಾಡ್ಕೋಬಹುದು. ಹಾಗಾಗಿ ನನ್ನ ಸೊಸೆ ನನ್ನಾಗಿ ಯಾಕೆ ಸುಮ್ಮನೆ ಇರಬೇಕು, ಅವಳಿಗೆ ಏನೋ ಒಂದು ವ್ಯವಸ್ಥೆ ಮಾಡಿ ಒಂದು ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡಿ, ಹೆಂಗೂ ಆ ತೋಟದ ಯಜಮಾನ ಈಕೆಗೆ ವರ್ಷೆ ಆಗ್ಬೇಕು, ಭಾವ ಆಗ್ಬೇಕು. ಆದ್ರಿಂದ ಏನಾಗುತ್ತಂದ್ರೆ, ಒಂದ್ ಕೆಲಸ ಮಾಡು, ಯಾವಾಗ್ಲೂ ಹೋಗಿ ಅದ್ ಮಾಡ್ಕೊಡುವಾಗ ಒಂದ್ ದಿವ್ಸ ಏನ್ ಮಾಡ್ತಾಳೆ ಅಂದ್ರೆ, ಸೊಸೆಗೆ ಇವತ್ತು ಸ್ನಾನ ಮಾಡ್ಕೋ, ಒಳ್ಳೆ ಬಟ್ಟೆಗಳು ಉಟ್ಕೋ. ರಾತ್ರಿ ಸಮಯದಲ್ಲಿ ಏನ್ ಮಾಡ್ತಾಳೆ ಅಂದ್ರೆ, ಆ ಯಜಮಾನನು ಎಲ್ಲಾ ತೆನೆ ಕಿತ್ತು ಕಣದಲ್ಲಿ ಹಾಕಿರ್ತಾಳೆ. ಎಲ್ಲ ಅದನ್ನ ಕ್ಲೀನ್ ಮಾಡಿ ಎಲ್ಲ ಒಣಗಿಸೋದಕ್ಕೆ ಕಣದಲ್ಲಿ ಹಾಕಿರುವಾಗ, ಯಜಮಾನ ಹೋಗಿ ಆ ತೋಟದಲ್ಲಿ ಆ ಕಣದಲ್ಲಿ ಕಾವಲು ಮಲಗಿರ್ತಾನೆ. ಆ ಕಾವಲು ಮಲಗಿರುವಾಗ ಸೊಸೆಗೆ ಹೇಳ್ತಾಳೆ, ಎಲ್ಲ ಶೃಂಗಾರ ಮಾಡ್ಕೊಂಡು ಎಲ್ಲ ಬಣ್ಣ ಗಿಣ್ಣ ಹೊಡ್ಕೊಂಡು ಏನ್ ಮಾಡ್ತೀಯ, ನೀನು ಹೋಗಿ ಆ ಯಜಮಾನ ಮಲಗಿರ್ತಾನಲ್ಲ, ಕಂಬಳಿ ಹೊಚ್ಕೊಂಡು ಮಲಗಿರ್ತಾನೆ, ಆ ಕಾಲ ಮೇಲಿರುವಂತ ಕಂಬಳಿ ತೆಗೆದು ಪಕ್ಕಕ್ಕಾಗ್ಬಿಟ್ಟು ಆ ಕಾಲ ಹತ್ರ ಹೋಗಿ ನೀನ್ ಮಲ್ಕೋ ಅಂತ ಸೊಸೆಗೆ ಹೇಳಿ ಕಳಿಸ್ತಾಳೆ. ಸರಿ ಆಯ್ತು ಅಂತೇಳಿ ಆಕೆ ಹೋಗಿ ಅತ್ತೆ ಹೇಳ್ದಂಗೆ ಆ ಯಜಮಾನ್ ಬಟ್ಟೆ ಹೊಚ್ಕೊಂಡು ಮಲ್ಕೊಂಡಿರ್ತಾನೆ ಕಂಬಳಿ, ಆ ಕಾಲ ಮೇಲೆ ಇರುವಂತ ಕಂಬಳಿನ ತೆಗೆದು ಪಕ್ಕಕ್ಕಾಗ್ಬಿಟ್ಟು ಆ ಕಾಲ ಹತ್ರ ಆಕೆ ಮಲಗಿರ್ತಾಳೆ. ಸರಿ ಒಂದು ಸಮಯದಲ್ಲಿ ಆತನಿಗೆ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆಗಿ ನೋಡುವಾಗ, ಯಾರು ಇವರು ಅಂತ ಹೇಳಿ, ಯಾರು ನೀನು ಅಂತ ಹೇಳುವಾಗ, ನಾನೇ ಅಂತ, ಈ ತರ ನನ್ನ ಹೆಸರು ರೂತಳು, ಈ ತರ ನಮ್ಮತ್ತೆ ಹೇಳಿ ಕಳಿಸಿದಳು ಅಂತ ಹೇಳುವಾಗ, ಸರಿ ಆಯ್ತಮ್ಮ, ನಿಮ್ಮ ಅತ್ತೆ ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ,
ಯಾಕಂದ್ರೆ ನೀನು ಯೌವನಸ್ಥಳಾಗಿದೆಯಾ, ನೀನು ಒಂದು ಮದುವೆ ಕಾರ್ಯ ಮಾಡಬೇಕಾಗಿದೆ, ನಾನು ಆ ಮನೆಗೆ ಒಂದು ಸಂಬಂಧಿ ಆಗಿರೋದ್ರಿಂದ ನಿಮ್ಮ ಮತ್ತೆ ಸರಿಯಾದ ರೀತಿಯಲ್ಲಿ ಮಾಡಿದ, ಸರಿ ಒಂದು ಕೆಲಸ ಮಾಡು, ಈ ರಾತ್ರಿ ಇಲ್ಲೇ ಮಲಗು ಅಂತೇಳಿ ಆಕೆ ನೀನು ಮುಟ್ಟೋದಿಲ್ಲ, ಆಕೆನ ಒಂದು ಪಕ್ಕದಲ್ಲಿ ಮಲಗಿಸಿ ಬೆಳಗಾಗ ಮೊದಲೇ ಎಬ್ಬಿಸಿ ಆ ಜವೆ ಗೊತ್ತಿಲ್ಲ ಒಂದು 6 ಪಡಿ ಆಕೆ ಸಿರ್ಗಾಗಿ ನೀನು ಮನೆಗೆ ಹೋಗು, ನಿನ್ಗೇನು ಮಾಡಬೇಕು ನನಗೆ ಜ್ಞಾಪಕ ಐತೆ, ನಾನು ಮಾಡ್ತೀನಿ ಅಂತೇಳಿ ಕಳಿಸಿ ಮನೆಗೆ ಬೆಳಗ್ಗೆ ಒಂದು ನ್ಯಾಯ ಕೂಡ ಆಗ್ತಾನೆ. ಇಂಥ ಒಂದೂರಲ್ಲಿ ಒಂದು ನ್ಯಾಯ ಕೂಡ ಆಗ್ತಾರೆ ದೊಡ್ಡವ್ರನ್ನ ಕರೆಸಿ, ನೋಡು ಈ ತರ ಎಲಿಮೆಲೆಕನು ಸತ್ತೋಗಿದ್ದಾನೆ, ಆತನಿಗೊಂದು ಜಮೀನಿದೆ, ಆ ಜಮೀನು ಮಾರಾಟಕ್ಕಿದೆ, ಆ ಜಮೀನು ಯಾರು ತಗೋಬೋದಂದ್ರೆ ಆ ಸಂಬಂಧಿಗಳು ಯಾರು ತಗೋಬೇಕು, ಹತ್ತಿರದವ್ರು ತಗೋಬೇಕು. ಆ ಬೋವಜ ಎಂಬ ವ್ಯಕ್ತಿಗಿನ ಹತ್ತಿರದವ್ ಇನ್ನೊಬ್ಬನಿರ್ತಾನೆ, ಅವನು ಕರೆಸ್ತಾನೆ, ಬಾರಪ್ಪ ಈ ತರ ಈ ನಿಮ್ಮ ಒಂದು ಏನೋ ಈ ತರ ಚಿಕ್ಕಪ್ಪಂದು ಆ ಜಮೀನು ಮಾರಾಟಕ್ಕಿದೆ, ಅದ್ ನೀನು ಹತ್ತಿರದ ಸಂಬಂಧ ಆಗಿರೋದ್ರಿಂದ ನೀನ್ ತಗೋಬೇಕಪ್ಪ ಅಂತ ಹೇಳುವಾಗ, ಸರಿ ಆಯ್ತು ಅದ್ರ ಬೆಲೆ ಎಷ್ಟು ಹೇಳ್ರಿ, ಆ ಜಮೀನ್ ನಾನು ತಗೊಂತೀನಿ ಅಂತ. ಸರಿ ಆಯ್ತಪ್ಪ, ಆ ಜಮೀನು ತಗೋಬೇಕಾದ್ರೆ ಆತನಿಗೆ ಬಿಟ್ಟು ಹೋಗಿರೋದು ಒಂದು ಆಸ್ತಿ ಒಂದು ಇದಿದೆ, ಅದನ್ನು ನೀನೇ ತಗೋಬೇಕು. ಏನಂದ್ರೆ ಆತನ ಸೊಸೆ ಇದ್ದಾಳೆ, ಆ ಸೊಸೆ ನೀನು ಮದುವೆ ಮಾಡ್ಕೋಬೇಕು, ಆ ಸೊಸೆಯನ್ನು ನೀನು ಮದುವೆ ಮಾಡ್ಕೊಂಡ್ರೆ ಆ ಜಮೀನೆಲ್ಲ ನಿಂದೆ ಆಗುತ್ತೆ ಅಂತ ಹೇಳುವಾಗ ಆತನಿಗೆ ಇಷ್ಟ ಆಗೋದಿಲ್ಲ. ಇಲ್ಲ, ನಾನು ಬೇಕಾಗಿಲ್ಲ, ನಾನು ಮದುವೆ ಆಗಿದೆ, ನನಗೆ ಜಮೀನು ಬೇಡ, ಆ ಸೊಸೆನೂ ಬೇಡ, ಹೆಂಗು ನೀನು ವಾರಸತ್ವನ ತಾನೆ, ನೀನು ಸಂಬಂಧಿನಲ್ವಾ, ಆಕೆ ನೀನೇ ಮದುವೆ ಮಾಡ್ಕೊ ಅಂತ ಹೇಳಿ ಆತನು ಒಪ್ಪಿಸ್ಬಿಟ್ಟು ಹೋಗ್ಬಿಡ್ತಾರೆ. ಸರಿ, ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಪ್ರಿಯರೇ, ಇನ್ನು ಏನು ಮಾಡಂಗಿಲ್ಲ. ಸರ್ ಆಯ್ತಮ್ಮ, ನಾನು ಮಾತಾಡಿ ಏನೋ ಒಂದು ತೀರ್ಮಾನ ತಗೊಂತೀನಿ ಅಂತೇಳಿ ಏನ್ ಮಾಡ್ತಾರಂದ್ರೆ ಆತನು ಒಂದು ಆಲೋಚನೆ ಮಾಡಿಕೊಂಡು ಎಲ್ಲರ ಮುಂದೆ, ಸರಿ ಈಕೆನ ಆ ಜಮೀನು ನಾನೇ ತಗೊಂತೀನಿ, ಈಕೆನು ನಾನೇ ಮದುವೆ ಮಾಡ್ಕೊಳ್ತೀನಿ, ಈಕೆಗೆ ಒಂದು ಜೀವನ ಕಟ್ಕೊಡ್ತೀನಿ ಅಂತ ಹೇಳುವಾಗ ಆಕೆ ಮದುವೆ ಮಾಡ್ಕೊಂತಾನೆ. ಮತ್ತು ಆಕೆಗೆ ಒಂದು ಇದಾಗುತ್ತೆ. ನೋಡ್ರಿ ಇಲ್ಲಿ ಮಗನು ಬಸ್ರಿ ಆಗ್ತಾಳೆ ಆಕೆ. ಬಸ್ರಿ ಆಗುವಾಗ ಆಕೆಗೆ ನವೋಮಿಗೆ ಯಾರು ಇಲ್ಲ, ಸೊಸೆಗೆ ಇರಲ್ಲ. ಆಮೇಲೆ ಆ ಸೊಸೆನ ಆತನು ಮದುವೆ ಮಾಡ್ಕೊಂಡಿದ್ದು ಹೆಂಡತಿಯಾಗಿ ಸ್ವೀಕಾರ ಮಾಡಿದಾಗ ಅವರಿಬ್ರು 4ನೇ ಅಧ್ಯಾಯ 13ನೇ ವಚನ ಓದಮ್ಮ. ಬೋವಾಜನು ರೂತಳನ್ನು ಹೆಂಡತಿಯನ್ನಾಗಿ ಪರಿಗ್ರಹಿಸಿಕೊಳ್ಳಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ಮಗನನ್ನು ಹೆತ್ತಳು. ನೋಡ್ರಿ, ಇಲ್ಲಿ ಏನಾಗುತ್ತಂದ್ರೆ ಮಾರ ಅನ್ನೋ ವಿಷಯದಲ್ಲಿ ನಾವು ನೋಡುವಾಗ ಮಾರ ಅಂದ್ರೆ ಕಹಿ, ಮಾರ ಅಂದ್ರೆ ಕಹಿ. ಒಂದು ಸಾರಿ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಮೋಶೆ ಕರ್ಕೊಂಡು ಬರುವಾಗ ಅರಣ್ಯದಲ್ಲಿ 3 ದಿವಸಗಳು ಅವರು ಪ್ರಯಾಣ ಮಾಡಿ ಬರ್ತಾರೆ. ಆ ಪ್ರಯಾಣ ಮಾಡುವಂತ ಬಂದಂತ ಸಂದರ್ಭದಲ್ಲಿ ಒಂದು ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳದಲ್ಲಿ ನೀರಿರುತ್ತೆ. ಆ ಸ್ಥಳದಲ್ಲಿ ನೀರಿದ್ರೆ ಆ ನೀರನ್ನ ಕುಡಿಯೋಕೆ ಅವ್ರ ಕೈಲಿ ಆಗೋದಿಲ್ಲ. ಕಾರಣ ಏನಂದ್ರೆ ಕಹಿ. ಆ ನೀರು ಬಾಯಲ್ಲಿ ಹಾಕೊಂಡ್ರೆ ಒಂದು ಗುಡ್ಡು ಕೂಡ ನುಂಗಕ್ಕಾಗಲ್ಲ, ಅಷ್ಟು ಕಹಿ ಆಗಿದೆ. ನಾಲ್ಗೆ ಮೇಲೆ ಬಿತ್ತರೆ ಮೈಯೆಲ್ಲ ಕಹಿ ಆಗ್ತಾ ಇದೆ, ಅಷ್ಟು ಕಹಿಯಾದ ನೀರು. ಅಂತ ಸಂದರ್ಭದಲ್ಲಿ ಆ ಕಹಿಯಾದ ನೀರನ್ನ ಮಧುರವಾಗಿ ಮಾರ್ಪಡಿಸ್ತಾನೆ. ನೋಡ್ರಿ, ವಿಮೋಚನ ಕಾಂಡದಲ್ಲಿ 15ನೇ ಅಧ್ಯಾಯ, ವಿಮೋಚನ ಕಾಂಡ 15ನೇ ಅಧ್ಯಾಯ 23ರಿಂದ 25 ವಚನಗಳಲ್ಲಿ ನಾವು ಓದುವಾಗ, ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಅದರಿಂದಲೇ ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣಗುಟ್ಟುತ್ತಿರಲು ಮೋಶೆ ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ನೋಡ್ರಿ, ಅವ್ರು 3 ದಿವಸ ಪ್ರಯಾಣ ಮಾಡಿ ಬರ್ತಾರೆ. ಅಲ್ಲಿ 3 ದಿವಸ ಎಲ್ಲಿ ನೀರು ಸಿಗೋದಿಲ್ಲ, ಎಲ್ಲ ದಣದೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಇನ್ನೊಂದು ಮಾರ ಎಂಬ ಸ್ಥಳಕ್ಕೆ ಬರ್ತಾರೆ. ಮಾರ ಅಂದ್ರೆ ಕಹಿ. ಆ ಸ್ಥಳದಲ್ಲಿ ನೀರಿದೆ, ಆ ನೀರು ಅವ್ರು ಕುಡಿಯಕ್ ಆಗ್ತಾ ಇಲ್ಲ. ಅವಾಗ ಆ ಮೋಶೆ ಮೇಲೆ ಅವ್ರು ಗುಣಗುಡ್ತಾರೆ, ನಮ್ಮನ್ನ ಈ ಕಾಡಲ್ಲಿ ಸಾಯಿಸೋದಕ್ಕೆ ನೀನ್ ಕರ್ಕೊಂಡು ಬಂದಿದ್ಯಾ,
3 ದಿವಸ ಆದ್ರೂ ನಮ್ಗೆ ನೀರಿಲ್ಲ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಕುರಿ ಮೇಕೆಗಳು, ಸಣ್ಣ ಸಣ್ಣ ಪಶುಗಳಿದೆ, ಅವ್ರು ಎಷ್ಟು 3 ದಿವಸ ನೀರಿಲ್ದಿದ್ರೆ ಏನಾಗ್ತದೆ, ಸತ್ತೋಗ್ತಾರೆ, ಹುಡುಗರೆಲ್ಲ ಸತ್ತೋಗ್ತಾರೆ ಅಂತ ಗುಂಡ್ಗುಟ್ಟುವಾಗ ದೇವ್ರ ಮೋಶೆ ದೇವ್ರನ್ನ ಪ್ರಾರ್ಥಿಸುವಾಗ ದೇವ್ರ ಏನ್ ಮಾಡ್ತಾನೆ, ಒಂದು ಗಿಡ ತೋರಿಸ್ತಾನೆ. ನೋಡು, ನಿನ್ ಪಕ್ಕದಲ್ಲಿ ಒಂದು ಗಿಡ ಇದೆ, ಆ ಗಿಡ ತಗೊಂಡು ನೀರಲ್ಲಿ ಹಾಕು ಅಂತ ಹೇಳುವಾಗ ಆ ಗಿಡ ಕಿತ್ಕೊಂಡು ನೀರಲ್ಲಿ ಹಾಕುವಾಗ ನೀರೆಲ್ಲ ಸಿಹಿ ಆಗ್ಬಿಡ್ತದೆ. ಏನಾಗುತ್ತೆ, ನೀರೆಲ್ಲ ಸಿಹಿ ಆಗ್ಬಿಡ್ತದೆ. ಅಲ್ಲಿ ಗಿಡ ಅಷ್ಟೇ, ಆ ಗಿಡ ನೀರಲ್ಲಿ ಹಾಕುವಾಗ ನೀರೆಲ್ಲ ಸಿಹಿ ಆಗ್ಬಿಡ್ತದೆ. ಅಂದ್ರೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಗಿಡದಲ್ಲಿ ಔಷಧಿ ಇಟ್ಟಿದ್ದಾನೆ ದೇವರು. ಪ್ರತಿಯೊಂದು ಗಿಡದಲ್ಲಿ ಒಂದು ರೀತಿಯ ಔಷಧಿ ಇಟ್ಟಿದ್ದಾನೆ. ಅದಕ್ಕೆ ಆಯುರ್ವೇದಿಕ್ ಅಲ್ಲಿ ಉಪಯೋಗ ಮಾಡುವಂತ ಒಂದು ಚಿಕಿತ್ಸೆ ಏನಾಗಿದೆ, ದೀರ್ಘಕಾಲ, ಅದು ಸ್ವಲ್ಪ ಸಮಯ ತಗೊಳ್ತದೆ, ಅದರ ಒಳ್ಳೆ ಆರೋಗ್ಯ ಸಿಗ್ತದೆ. ಆದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರಿಯರೇ, ಆ ಕಹಿಯಾದಂತ ಒಂದು ಜೀವಿತಕ್ಕೆ ಇಲ್ಲಿ ನವೋಮಿ ಒಂದು ಜೀವಿತದಲ್ಲಿ, ಋತುಳ ಒಂದು ಜೀವಿತದಲ್ಲಿ ಕಹಿಯಾದ ಜೀವಿತ ಅವ್ರದ್ದು. ಆದರೆ ದೇವರು ಅಲ್ಲಿ ಏನ್ ಮಾಡ್ತಾನಂದ್ರೆ, ಆ ಬೋವಜನೊಟ್ಟಿಗೆ ಕನ್ಯೆ ತೋರಿಸಿ ಆ ವಿಧವೆಯಾದಂತ ಸ್ತ್ರೀಯನ್ನ, ಯಾರು ಆಶ್ರಯ ಇಲ್ಲದಂತ ಸ್ತ್ರೀ, ಆಕೆ ಯಾರೋ 12 ಋತುಳು 12, ನವೋಮಿ ಆಗ್ಲಿ ಬೋವಜನ ಆಗ್ಲಿ, ಇವರು ಯಹೂದಿ ಜನಾಂಗ, ದೇವರಿಂದ ಆರಿಸಲ್ಪಟ್ಟಂತ ಜನಾಂಗ. ಈ ಆರಿಸಲ್ಪಟ್ಟಂತ ಜನಾಂಗದಲ್ಲಿ 12 ಆದಂತವಳನ್ನ ದೇವರು ತಂದು ಅಲ್ಲಿ ಏನ್ ಮಾಡ್ತಾಳೆ, ಅವನಿಗೆ ಹೆಂಡತಿಯಾಗಿ ಮಾಡಿ ಅವರು ಇಬ್ಬರು ಕೂಡುವಾಗ ಆಕೆ ಬಸಿರೆ ಆಗ್ತಾಳೆ. ಬಸಿರಾಗಿ ಒಬ್ಬ ಗಂಡು ಮಗನನ್ನ ಹೇಳ್ತಾಳೆ. ಅಲ್ಲಿಲ್ವಿಯ ಅಲ್ಲಿ ಒಂದು ಗಂಡು ಮಗನನ್ನ ಎದ್ದಾಕ ನೋಡ್ರಿ, ಅಲ್ಲಿ ಆಗ ಹೆಂಗಸರು ನವೋಮಿಗೆ, ಇವತ್ತು ನಿನಗೆ ಬಾಧ್ಯಸ್ಥನನ್ನು ದಯಪಾಲಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ, ಈ ಮಗನು ಇಸ್ರಾಯೇಲರಲ್ಲಿ ಹೆಸರು ಒಂದಲ್ಲಿ. ಯಾವ ಹೆಂಗಸರು? ಅವರು ಐಗುಪ್ತದಲ್ಲಿ ಏನೋ ಮೋವಾಬ್ ಪ್ರಾಂತದಿಂದ ವಾಪಸ್ ಬಂದಾಗ ನವೋಮಿ ಅಂತ ಕರೆದಂತ ಹೆಂಗಸರ, ಆ ಹೆಂಗಸರು ಏನ್ ಹೇಳ್ತಾ ಇದ್ದಾರೆ, ನಾನ್ ನವೋಮಿ ಅಂತ ಕರಿಬೇಡ್ರಿ, ಮಾರ ಅಂತ ಕರೀರಿ ಅಂತ ಹೇಳಿದ ಆ ಹೆಂಗಸರೇ ಇವತ್ತು ನಿನ್ನ ಕಷ್ಟ ಪರಿಹರಿಸಿದ್ದಾನೆ ನಿನ್ನ ದೇವರು. ನಿನ್ನ ಕಷ್ಟವನ್ನ ಯಾವ ರೀತಿ ಪರಿಹಾರ ಮಾಡಿದ್ದಾನೆ ಅಂತ ಅಲ್ಲಿ ನಾವು ನೋಡುವಾಗ, ಆ ಒಂದು ವಿಧವೆಯಾದಂತ ಸ್ತ್ರೀಯನ್ನ ಮದುವೆ ಮಾಡಿಕೊಂಡು ಆಕೆ ಮುಖಾಂತರ ಒಂದು ಗಂಡು ಮಗುವ ಅಂದ್ರೆ ಒಂದು ಮೊಮ್ಮಗನನ್ನ ಕೊಟ್ಟಿದ್ದಾನೆ. ಆ ಮೊಮ್ಮಗನ ಕೊಟ್ಟುವಾಗ ಪ್ರಿಯರೇ, ಆತ ಏನಾಗಿದ್ದಾನೆ, ಬಾಧ್ಯಸ್ಥನಾಗ್ತಾ ಇದ್ದಾನೆ. ನವೋಮಿಗೆ ಒಂದು ವಾರಸತ್ವ ಮೊಮ್ಮಗ, ಒಂದು ವಂಶೋದ್ಧಾರಕನಾಗಿ ಹುಟ್ಟು ಬರ್ತಾ ಇದ್ದಾನೆ. ಅದಕ್ಕೆ ಆ ಸ್ತ್ರೀಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಏನೋ ಅಲ್ಲಿ ದಯಪಾಲಿಸಿ ಯೆಹೋವನಿಗೆ ಸ್ತೋತ್ರವಾಗಲಿ, ಈ ಮಗನು ಇಸ್ರಾಯೇಲರಲ್ಲಿ ಹೆಸರು ಹೊಂದಲಿ. ಹಲ್ಲೆಲೂಯಾ. ಈ ಮಗನು ಇಸ್ರಾಯೇಲ್, ಯಾವ ಮಗನು? ಋತುಳಲ್ಲಿ ಹುಟ್ಟಿದ 12ರಲ್ಲಿ ಹುಟ್ಟಿದ ಮಗನು ಇಸ್ರಾಯೇಲ್ ಜನವಾಗಿ ಮಾರ್ಪಡ್ತಾನೆ. ಕಾರಣ ಅವಳ ತಂದೆ ಇಸ್ರಾಯೇಲ್ನಲ್ಲಿ ಯಹೂದಿ ಆಗಿರ್ತಾನೆ, ದೇವರ ಆರಿಸಿಕೊಂಡ ದೇವರ ಜನಾಂಗವಾಗಿರ್ತಾನೆ. ಹಾಗಾಗಿ ಅಲ್ಲಿ ನೋಡುವಾಗ 15ನೇ ವಚನ ನೋಡುವಾಗ, ಇವನು ನಿನ್ನನ್ನು ಉಜ್ಜೀವಿಸ ಮಾಡುವನು. ಹಲ್ಲೆಲೂಯಾ. ಆ ಹುಟ್ಟುವಂತ ಮಗನ ಮುಖಾಂತರ ಆ ನವೋಮಿಗೆ ಒಂದು ಉಜ್ಜೀವನ, ಹೊಸ ಜೀವನ, ಹೊಸ ಚೈತನ್ಯ, ಹೊಸ ಒಂದು ಒಡಂಬಡಿಕೆ ಏರ್ಪಡ್ತದೆ. ಯಾವ ರೀತಿ ಒಡಂಬಡಿಕೆ ಅಂದ್ರೆ ದೇವರೊಟ್ಟಿಗೆ ಒಡಂಬಡಿಕೆ ಏರ್ಪಡ್ತದೆ. ಅಲ್ಲಿ ಮುಂದೆ ಹೇಳ್ತಾ ಇದ್ದಾನೆ, ವೃದ್ಧಾಪ್ಯದಲ್ಲಿ ನಿನಗೆ ಸಂರಕ್ಷಣೆ ಆಗುವನು. ಹಲ್ಲೆಲೂಯಾ. ನೀನು ವಯಸ್ಸಾಗೋದ್ಮೇಲೆ ಈ ನಿನ್ನ ಸೊಸೆಯಲ್ಲಿ ಹುಟ್ಟಿದ ಮಗನು ನಿನ್ಗೆ ಸಂರಕ್ಷಣೆ ಆಗ್ತಾನೆ, ನಿನ್ನ ಆಧರಿಸ್ತಾನೆ, ನಿನ್ನ ಸಂತೈಸ್ತಾನೆ, ನಿನಗೆ ಸಹಾಯ ಮಾಡ್ತಾನೆ. ನಿನ್ನ ಮುಪ್ಪಿನ ಕಾಲದಲ್ಲಿ ಅವನೇ ನಿನಗೆ ಒಳ್ಳೆ ಮೊಮ್ಮಗನಾಗಿ ನಿನ್ನೆಲ್ಲ ಕಾರ್ಯಗಳು ಮಾಡ್ತಾನೆ. ನಿನ್ನ ಅಂತ್ಯ ಸಂಸ್ಕಾರ ಕೂಡ ಅವನು ಮಾಡ್ತಾನೆ. ಎಲ್ಲಕ್ಕೂ ಅವನು ನಿನ್ಗೆ ವಾರಸತ್ವವನ್ನು ಬೆಳೆಸ್ಕೊಡ್ತಾನೆ. ನಿನ್ನ ಗಂಡ ಸತ್ತೋದ್ರು, ನಿನ್ನ ಮಕ್ಕಳು ಸತ್ತೋದ್ರು, ಅವನು ನಿನಗೆ ಮೊಮ್ಮಗನಾಗಿ ನಿನ್ನ ವಂಶವನ್ನು ಬೆಳಗುವವನಾಗಿ ಅವನು ಬೆಳೆದು ಬರ್ತಾನೆ. ನಿನ್ ಸಂರಕ್ಷಣನಾಗಿರ್ತಾನೆ. ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾ 7 ಮಂದಿ ಮಕ್ಕಳಿಗಿಂತ ನಿನಗೆ ಉತ್ತಮಳಾಗಿರುವ ನಿನ್ನ ಸೊಸೆಯು ಇವನನ್ನು ಎತ್ತಳಲ್ಲ ಎಂದು ಹೇಳಿದರು. ಹಲ್ಲೆಲೂಯಾ. 7 ಮಂದಿ ಮಕ್ಕಳಿಗಿಂತ ನಿನ್ನ ಉತ್ತಮಳಾದ ನಿನ್ನ ಸೊಸೆ ಯಾರು? ಋತಳು. ಅವಳು 12. ಆದ್ರೂ ಒಬ್ಬ ಸೊಸೆ ಬಿಟ್ಟು ಹೊರಟೋಗ್ದು. ಆದ್ರೆ ಈ ಸೊಸೆ ಏನ್ ಹೇಳ್ತಾಳೆ, ನಿನ್ನ ಜನರೇ ನನ್ನ ಜನರು,
ನೀನ್ ಸತ್ತ ಜಾಗದಲ್ಲಿ ನಾನು ಸಾಯ್ತೀನಿ, ನಿನ್ನ ದೇವರೇ ನನ್ನ ದೇವರು. ನೀನು ಎಲ್ಲಿರ್ತೀಯೋ ಅಲ್ಲಿ ನಾನು ಇರ್ತೀನಿ, ನೀನ್ ಯಾವ ರೀತಿ ಜೀವಿಸ್ತೀಯೋ ಅದೇ ರೀತಿಯಲ್ಲಿ ನಾನು ಜೀವಿಸ್ತೀವಿ. ಒಬ್ಬ ಹನ್ನೆರಡು ಅಂದ್ರೆ ಹನ್ನೆರಡು ಏನ್ ಮಾಡ್ದು, ನವಮಿ ಅತ್ತೆಯ ಪರವಾಗಿ ನಿಂತು ಅತ್ತೆ ಯಾವ ದೇವ್ರನ್ನ ಆರಾಧಿಸ್ತಾಳೋ, ಅತ್ತೆ ಯಾವ ದೇವ್ರನ್ನ ಪೂಜಿಸ್ತಾಳೋ, ಅತ್ತೆ ಯಾವ ದೇವ್ರ ಮೇಲೆ ನಂಬಿಕೆ ಇಟ್ಟು ಜೀವಿಸ್ತಾಳೋ, ಯಾವ ಜನಾಂಗ ಒಳಗಿರ್ತಾಳೋ ತಾನನ್ನು ಕೂಡ ಅದೇ ಜನಾಂಗ ಮಾಡಿಸ್ಕೊಂಡು ಅತ್ತೆ ಯಾವ ದೇವ್ರನ್ನ ಆ ದೇವ್ರನ್ನ ಆರಾಧನೆ ಮಾಡಿಕೊಂಡು ಆ ದೇವರ ಮೇಲೆ ನಂಬಿಕೆ ಇಟ್ಟು ಜೀವಿಸುವಾಗ 7 ಗಂಡು ಮಕ್ಕಳಿಗಿಂತ ಉತ್ತಮವಾದ ಒಂದು ಸೊಸೆಯಾಗಿ ಒಂದು ವಾರಸತ್ವನಲ್ಲಿ ಕೊಡ್ತಾಳೆ. ಆದ್ರಿಂದ ಪ್ರಿಯರೇ, ನವಮಿಯು ಆ ಮಗನನ್ನು ಉಡಿಯಲ್ಲಿಟ್ಟುಕೊಂಡು ಸಾಕುತ್ತಿದ್ದಳು. ಆ ಮಗುವನ್ನ ನನ್ನ ವಂಶೋದ್ಧಾರಕ, ನನ್ನ ವಾರಸತ್ವ, ನನಗೆ ರಕ್ಷಣೆ ಕೊಡುವಂತವನು, ನಾನು ಉಪ್ಪಿನಲ್ಲಿ ನನ್ನ ಕಾಯುವಂತವನು ಅಂತೇಳಿ ಆಕೆ ಆ ಮೊಮ್ಮಗನ ಕೆಳಗೆ ಬಿಟ್ರೆ ಮಣ್ಣಾಗುತ್ತೆ ಅಂತೇಳಿ ಸಾಕ್ತಾಳಂತೆ ಆ ಮಗು. ಆಮೇಲೆ ನೆರೆಯವರು ಹೆಂಗಸರು ನವಮಿಗೆ ಒಬ್ಬ ಮಗನು ಹುಟ್ಟಿದಾನೆಂದು ಹೇಳಿ ಅವನಿಗೆ ಒಬೇದಾನೆಂದು ಹೆಸರಿಟ್ಟಳು. ಅಂದ್ರೆ ಆ ಬೋವಜನ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗನು ಓಬೇದ. ಈ ಓಬೇದನ್ ಹುಟ್ಟುವಂತ ಮಗ ಯಾರು? ಇಷಾಯನ್ ಹುಟ್ಟುವಂತ ಮಗ ದಾವಿದನ ವಂಶ ಇಲ್ಲಿ ಹುಟ್ಟಿದಂತವನು ಯಾರು? ಯೇಸು ಕ್ರಿಸ್ತ. ಹಲ್ಲೆಲೂಯಾ. ನೋಡ್ರಿ, ಒಬ್ಬ 12 ತೆಗೆದುಕೊಂಡು ಬಂದು ಒಬ್ಬ ಕ್ರೈಸ್ತನ ಆ ಮಗನ ಆ ವಾರಸತ್ವದಲ್ಲಿರುವಂತ ಭೋಜನ ಕೊಟ್ಟು ಅವರು ಹೊಟ್ಟೆಯಲ್ಲಿ ಹುಟ್ಟುವಂತ ಮಗನು ಒಬೇದನಾಗಿರ್ತಾನೆ. ಒಬೇದನ್ ಹುಟ್ಟುವಂತ ಮಗ ಇಷಾಯನಾಗಿರ್ತಾನೆ. ಇಷಾಯನ್ಗೆ ಹುಟ್ಟುವಂತ ಮಗ ದಾವಿದನಾಗಿರ್ತಾನೆ. ದಾವಿದನ ವಂಶದಲ್ಲಿ ಯೋಸೇಫನು ಮರಿಯಳು ಹುಟ್ಟಿ ಬಂದಂತವರು. ಆ ಮರಿಯಳ ಗರ್ಭದಲ್ಲಿ ಯೇಸು ಕ್ರಿಸ್ತನ ಹುಟ್ಟಿ ಬರ್ತಾನೆ. ಅಂದ್ರೆ ದೇವರು ಅನ್ಯರಾಗಿರುವಂತ ನಮ್ಮನ್ನ ತನ್ನ ಜನಾಂಗವಾಗಿ ಯಾವ ರೀತಿ ಮಾಡ್ತಾ ಇದ್ದಾನೆ ನೋಡ್ರಿ. ಇವಾಗ ನಾವೆಲ್ಲ ಹನ್ಯರು. ನಾವು ಯಹೂದಿ ಜನಾಂಗ ಅಲ್ಲ, ದಾವಿದನ ವಂಶದವರಲ್ಲ, ನಾವು ಯೇಸು ಕ್ರಿಸ್ತನ ಜನಾಂಗದವರಲ್ಲ. ಆದರೂ ದೇವರು ಒಂದು ಪ್ರಣಾಳಿಕೆ ಮಾಡ್ತಾನೆ. ಏನು ಪ್ರಣಾಳಿಕೆ ಮಾಡ್ತಾನೆ ಅಂದ್ರೆ, ಅನ್ಯರಾದ ನಮ್ಮನ್ನ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಅದನ್ನು ಹಿಂದೆನೆ ಬೆರೆಸಿಬಿಟ್ಟಿದ್ದಾನೆ. ಏನು ಕ್ರಿಸ್ಮಸ್ ಸಂದರ್ಭದಲ್ಲಿ ಈ ಒಂದು ಮೆಸೇಜ್ಗಳು ನಾನು ಮಾಡ್ತೀನಿ. 4 ಜನ ಸ್ತ್ರೀಯರನ್ನ ವಿಧವಾದ ರೀತಿಯಲ್ಲಿದ್ದಂತ ಸ್ತ್ರೀಯರನ್ನು ಆರಿಸ್ಕೊಂಡು ಯೇಸು ಕ್ರಿಸ್ತನ ಅವ್ರ ಮುಖಾಂತರ ಹುಟ್ಟುವ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಅಂದ್ರೆ ನಮ್ಮ ಆಲೋಚನೆ ಬೇರೆ, ದೇವರ ಆಲೋಚನೆ ಬೇರೆ. ನಮ್ಮ ಒಂದು ಏನು ಚಿಂತೆಗಳೇ ಬೇರೆ, ದೇವರ ಚಿಂತೆನೆ ಬೇರೆ. ಅನ್ಯರಾದಂತ ಅನ್ಯರಾದಂತ ರೂತ್ರಳನ್ನು ಯಾವ ರೀತಿ ಆ ಒಂದು ಬೋವಜನು ಮತ್ತು ಒಬೇದನು, ಇಷಾಯನು, ದಾವಿದ ವಂಶದಲ್ಲಿ ಮರಿಯಳು ಯಾವ ರೀತಿ ಬಂದರೋ ಅದೇ ರೀತಿಯಲ್ಲಿ ಅನ್ಯರಾದ ನಮ್ಮನ್ನು ಕೂಡ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ತನ್ನ ಸ್ವಕೀಯರನ್ನಾಗಿ ಮಾಡಿಕೊಳ್ಳಲಿಕ್ಕೆ ಆತನೊಂದು ಪ್ರಣಾಳಿಕೆ, ಆತನ ಒಂದು ದೀರ್ಘ ಒಂದು ಆದ್ರಿಂದ ಪ್ರಿಯರೇ, ಕಹಿಯಾದಂತ ಅಯ್ಯೋ ನಮ್ಮನ್ನ ಯಾರಪ್ಪ ಅಂತಾರೆ, ನಮ್ಮನ್ನ ಯಾರಪ್ಪ ಮುಟ್ತಾರೆ, ನಮ್ಮನ್ನ ಯಾರಪ್ಪ ಹತ್ರ ಬರೆಸ್ತಾರೆ, ನಮ್ಮನ್ನ ಯಾರಪ್ಪ ಸೇರ್ತಾರೆ ಕೂಡ್ತಾರೆ ಅಂತ ಹೇಳಿ ತಳ್ಳಲ್ಪಟ್ಟಂತ ಜನಾಂಗನ ಯೇಸು ಕ್ರಿಸ್ತನ ಏನ್ ಮಾಡ್ತಾ ಇದ್ದಾನೆ? ತನ್ನ ಜನಾಂಗವಾಗಿ ಮಾರ್ಪಡಿಸಿಕೊಂಡು ಇಡೀ ಪ್ರಪಂಚದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ನಮ್ಮನ್ನು ಇಡ್ಲಿಕ್ಕೆ ಆತನು ಎಷ್ಟೋ ಕಾರ್ಯಗಳಲ್ಲಿ, ಎಷ್ಟೋ ವಿಧಗಳಲ್ಲಿ ಸೇವಕರ ಮುಖಾಂತರ ಸುವಾರ್ತೆ ಸಾರಲ್ಪಟ್ಟು ನಮ್ಮನ್ನು ಏನ್ ಮಾಡ್ತಾ ಇದ್ದಾನೆ? ತನ್ನ ಮಕ್ಕಳಾಗಿ ಸೆಳೆದುಕೊಳ್ತಾ ಇದ್ದಾನೆ ಅಂತ ದೇವನಿಗೆ ಮಹಿಮೆ ಉಂಟಾಗಲಿ. ನಾವು ನೋಡ್ತೀವಿ ಹಾಗೆ ಹನ್ನೆರಡು ಆದಂತ ರೂತಳ ಜೀವಿತ ಬದಲಾಯಿಸಿದಂತ ಮಾರ ಕಹಿಯಾದಂತ ನವಮಿಯ ಜೀವಿತ ಬದಲಾಯಿಸಿ ಒಂದು ವಾರಸತ್ವ ಕೊಟ್ಟಂತ ದೇವರು ನಿನ್ನ ಮಾರ ಜೀವಿತನು ಅಂದ್ರೆ ಮಾರ ಅಂದ್ರೆ ಕಹಿ. ಯಾವ ರೀತಿ ಕಹಿ ಅಂದ್ರೆ ಕೆಲವರು ರೋಗ ಇರ್ತದೆ, ಕೆಲವರು ಸಾಲಗಳಿರ್ತದೆ, ಕೆಲವರು ಅವಮಾನಕ್ಕೆ ಒಳಗಾಗ್ತಾ ಇರ್ತಾರೆ, ಕೆಲವ್ರಿಗೆ ಬಡತನ ಎಂಬ ಕಹಿ, ಕೆಲವ್ರಿಗೆ ದಲಿತರತೆ ಎಂಬ ಕಹಿ, ಕೆಲವರು ಅವಿದ್ಯಾವಂತರ ಎಂಬ ಕಹಿ. ಈ ರೀತಿ ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ರೀತಿಯ ಕಹಿ ಜೀವಿತ ಇದೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ 118ನೇ ಕೀರ್ತನೆಯಲ್ಲಿ 118ನೇ ಕೀರ್ತನೆ 8-9ನೇ ವಚನ ನೋಡಮ್ಮ. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಹಲ್ಲೆಲೂಯಾ. ನೋಡ್ರಿ, ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು.
ಒಂದು ಸಾರಿ ನನ್ನ ಜೀವಿತದಲ್ಲಿ ಏನಾಗುತ್ತಂದ್ರೆ, ನನ್ನ ಜೊತೆಯಲ್ಲಿ ತಿಂದು ಕುಡಿದು ನನ್ನ ಜೊತೆಯಲ್ಲೇ ಮಲಗುವಂತ ಒಬ್ಬ ಸ್ನೇಹಿತನು ಒಂದು ಸಾರಿ ಮಧ್ಯಾಹ್ನ ಒಂದು 4 ಗಂಟೆ ಆಗಿರ್ಬೋದು, ಸುಡು ಬಿಸಿಲು, ಬೇಸಿಗೆ ಕಾಲ, ಹೆಚ್ಚು ಕಡಿಮೆ ಸಾತ್ಲಿಯಿಂದ ಶಿರಾಗೆ ಸುಮಾರು ಒಂದು 150 ಕಿಲೋಮೀಟರ್ ಮೇಲೆ ಆಗುತ್ತೆ, ಇನ್ನೂ ಜಾಸ್ತಿ ಆಗ್ತದೆ. ಸಾತ್ಲಿ ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಆಚೆ ದಿಬ್ಬುರಳ್ಳಿ ಆ ಕಡೆಯಿಂದ ಹಿಂಗೆ ಶಿರಾಗೆ ಒಂದು ಕಲ್ಲಿನ ಲೋಡ್ ಎತ್ಕೊಂಡು ಹೋಗಿದ್ವಿ, ಚಪ್ಪಡಿಗಳು. ಅಷ್ಟು ದೂರ ಒಪ್ಪಂದ ತಗೊಂಡಿದ್ರು, ಒಂದು 150 ಕಿಲೋಮೀಟರ್ ಮೇಲೆ ಆಗುತ್ತೆ. ಅಷ್ಟು ದೂರ ಹೋಗಿ ಒಂದು ಹೊಲಗಳಲ್ಲಿ ಆ ಜಮೀನಲ್ಲಿ ಕಲ್ಲು ಇಳಿಸ್ತಾ ಇದ್ವಿ. 4 ಗಂಟೆ ಆಗಿದೆ, ಬೆಳಗ್ಗೆ ಹಾಕಿರೋ ಲೋಡು ಸರಿ ಹೇಗೋ ಮಾಡಿ ಅನ್ಲೋಡ್ ಮಾಡಿದ್ವಿ. ಅಯ್ಯೋ ಅಷ್ಟು ದೂರದಿಂದ ಬಂದಿದ್ದಾರೆ, ಅಡಿಗೆ ಮಧ್ಯಾಹ್ನ ಏನು ತಿಂದಿಲ್ಲ ಅಂತೇಳಿ ಅವರು ಬಿಸಿ ಬಿಸಿ ಅನ್ನ ಮಾಡಿ ಆ ತೋಟದಲ್ಲಿ ಉಪ್ಪು ಮೆಣಸಿನಕಾಯಿ ಗೊಜ್ಜಿಸ್ಕಿ ಅವ್ರೇನೋ ಸ್ವಲ್ಪ ತಟ್ಟೆಗಳಲ್ಲಿ ಕೊಟ್ಟರು. ಆ ತೋಟದಲ್ಲಿ ಪಾಪ ಗ್ಲಾಸ್ಗಳು ಕಮ್ಮಿ ಇದೆ, ನಾವು ಹೆಚ್ಚು ಕಡಿಮೆ 16 ಜನ ಹೋಗಿದ್ವಿ. ಇಬ್ಬರಿಬ್ಬರು 3 ಜನಕ್ಕೆ ಲೋಟಗಳಲ್ಲಿ ನೀರು ಕೊಟ್ಟಿದ್ದಾರೆ. ಪ್ರಿಯರೇ, ಅಲ್ಲಿ ಲೋಟಗಳಲ್ಲಿ ನೀರು ಕೊಟ್ಟಿರುವಾಗ ನನ್ನ ಸ್ನೇಹಿತರಾಗಿದ್ದ ಒಬ್ಬನು ಏನ್ ಮಾಡಿದಂದ್ರೆ, ಆ ಬಿಸಿ ಅನ್ನ ಬಾಯಲ್ಲಿ ಇಟ್ಕೊಂಡ್ ಬಿಟ್ಟಿದ್ದೀನಿ, ಗಂಟು ಅಂಟುಕೊಂಡು ಹೋಗ್ಬಿಡ್ತು, ಸುಟ್ಟೋಗ್ಬಿಡ್ತು ಅಂತ ಸಂದರ್ಭದಲ್ಲಿ ಆ ನೀರನ್ನು ತಗೊಂಡು ನಾನು ಹಿಂಗೆ ಕುಡಿದ್ರೆ ಅವನೇನಂದ್ಬಿಟ್ಟಂದ್ರೆ, ನೀನ್ ಕುಡಿದಿದ್ದ ಗ್ಲಾಸಲ್ಲಿ ನಾನು ನೀರು ಕುಡಿಬೇಕಂದ್ಬಿಟ್ಟ. ನೀನು ಕುಡಿದ ಗ್ಲಾಸಲ್ಲಿ ನಾನು ನೀರು ಕುಡಿಬೇಕಂದ್ಬಿಟ್ಟ. ನನಗೆ ಎಲ್ಲಿಲ್ಲದ ನೋವಾಗೋಯ್ತು, ಎಲ್ಲಿಲ್ಲದ ದುಃಖ ಆಗೋಯ್ತು. ಆಮೇಲೆ ನಾನು ಊಟ ಮಾಡಲಿಲ್ಲ, ಬೇಜಾರಾಗೋಯ್ತು. ಊಟ ಮಾಡಲಿಲ್ಲ, ಎದ್ದು ಆಚೆ ಹೋಗಿ ಕೈ ತೊಳ್ಕೊಂಡ್ಬಿಟ್ಟೆ, ಅನ್ನ ತಗೊಂಡೋಗಿ ಆಚೆ ಆಗ್ಬಿಟ್ಟೆ ನಾಯಿಗಳಿಗೆ. ಆಮೇಲೆ ಅವನೇನೇನೋ ನೈಸ್ ಮಾಡ್ದ, ತಮಾಷೆ ಗೆಂದಿದ್ದ, ಹಾಗೆ ಹೀಗೆ ನಾವೆಲ್ಲ ಜೊತೆ ಎಷ್ಟು ತಮಾಷೆ ಇದ್ರು. ಸಂದರ್ಭ ಎಂಥದ್ದು, ಅಂತ ಸಂದರ್ಭದಲ್ಲಿ ನಾ ಮಾತಂದಿದ್ದಕ್ಕೆ ನಂಗೆ ತುಂಬಾ ನೋವಾಯ್ತು ಅಂತೇಳಿ. ಅವನಿಗಿಲ್ಲ, ಅವನು ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು ಒಂದು 20 ವರ್ಷ ಆಗೋಯ್ತು ಅವನು ಸತ್ತೋಗಿ ಹಾರ್ಟ್ ಅಟ್ಯಾಕ್ ಆಗಿ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಈಗ ಆಗಿಬಿಡ್ತದೆ. ಅದಕ್ಕೆ ದೇವ್ರೇನ್ ಮಾಡ್ತಾ ಇದ್ದಾನೆ, ಎಲ್ರಿಗಿಂತ ಹೆಚ್ಚಾದ ಜನಾಂಗವಾಗಿ ನಮ್ಮನ್ನು ಮಾರ್ಪಡಿಸ್ತಾ ಇದ್ದಾನೆ, ತನ್ನ ಸ್ವಕೀಯ ಜನರಾಗಿ ಮಾರ್ಪಡಿಸ್ತಾ. ಅದಕ್ಕೆ ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಪ್ರಿಯರೇ, ಈ ಲೋಕದಲ್ಲಿ ಈ ಮನುಷ್ಯರನ್ನ ಮತ್ತು ಅವರಲ್ಲಿ ಭರವಸೆ ಇಡೋದಕ್ಕಿಂತ ಪ್ರಭುಗಳು ಅಂದ್ರೆ ರಾಜರು, ಅಧಿಕಾರಿಗಳು, ರಾಜಕಾರಣಿಗಳು, ಇವರೆಲ್ಲ ಏನಾಗುತ್ತಂದ್ರೆ, ಒಂದ್ಸಾರಿ ನಮ್ಮ ಗೌರವಿನೂರಲ್ಲಿ ಇರುವಂತ ಒಬ್ಬ ಶಾಸಕರು ಒಂದು ಕಡೆ ನಾವು ಅವ್ರ ಪರವಾಗಿ ಏನ್ ಮಾಡ್ತಾ ಇದ್ವಿ, ಕ್ಯಾನ್ವಸ್ ಮಾಡ್ತಾ ಇದ್ವಿ. ಅವ್ರಾಗೆ ನಾವು ಕಾರುಗಳಲ್ಲಿ ಹೋಗಿದ್ದೀವಿ. ಆದ್ರೆ ಒಂದು ಸಂದರ್ಭದಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋದಾಗ ಸೇಮ್ ಡಿಸಿಷನ್ ಆಗ್ಬಿಡ್ತಲ್ಲಿ. ಏನಾಯ್ತಂದ್ರೆ, ಪ್ರೇರೆ ಮಧ್ಯಾಹ್ನ ಎಲ್ಲ ಒಂದು ರಡ್ಡಿ ಮನೆಯಲ್ಲಿ ಅಡಿಗೆ ಮಾಡಿದ್ರು, ಅನೇಕರೆಲ್ಲ ಒಳಗೆ ಹೋಗ್ಬಿಟ್ರು, ಕೆಲವರೆಲ್ಲ ಆಚೆ ನಿಂತು ಹೋಗ್ಬಿಟ್ರು. ಅಲ್ಲ ಅಷ್ಟರೊಳಗೆ ಏನಾಗೋಯ್ತು ಅಂದ್ರೆ, ಒಳಗೆ ದಾರಿ ಇಲ್ಲ, ಎಲ್ಲ ಆಚೆನೆ ಊಟ ಮಾಡ್ಬಿಡ್ರಿ ಅಂದ್ರು. ಅಂತ ಸಂದರ್ಭದಲ್ಲಿ ಎಷ್ಟು ಒಂದು ಬೇಜಾರಾಗುತ್ತೆ ಹೇಳ್ರಿ. ಕೊನೆಗೆ ಏನ್ ಮಾಡಿದ್ವಿ, ಒಂದು 10 ಜನ ಆಚೆನೆ ಊಟ ಮಾಡಿಕೊಂಡು ನಿಂತ್ಕೊಂಡು ಪ್ಲೇಟಲ್ಲಿ ಕೊಟ್ಟರು, ನಿಂತ್ಕೊಂಡು ಏನು ಚಿತ್ರಾನ್ನ ಮಾಡಿದ್ರು, ಊಟ ಮಾಡ್ಕೊಂಡು ಬಂದ್ಬಿಟ್ವಿ. ಹಾಗೆ ಈ ಮನುಷ್ಯರಲ್ಲಿ ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ ದೇವರ ಹೆಸರಲ್ಲಿ ಹೋಗುವಾಗ, ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯಾವ ಮನೆಗೆ, ಎಂತ ಮನೆಗೆ ಕುದುರೆ ಹೋಗ್ತೀವಿ, ನಮ್ಗೆ ಯಾವ ರೀತಿ ಸನ್ಮಾನ ಇರುತ್ತಂದ್ರೆ, ನಿಮ್ಮ ಮನೆಗಳಲ್ಲಿ ಬಂದಾಗ ನೀವು ನೋಡ್ತೀರಲ್ಲ, ನಾವು ಬಂದ್ರೆ ಸೇರೆ ಹಾಕ್ತೀರಿ, ಒಳ್ಳೆ ಅಡುಗೆನೆ ಕೊಡ್ತೀರಿ, ಕಾಫಿ ಟೀ ಕೊಡ್ತೀರಿ, ನಿಮ್ಮ ಪ್ರೀತಿಗೆ ಕಾಣಿಕೆ ಕೊಡ್ತೀರಿ. ಯಾಕೆ ಕೊಡ್ತೀರಿ ಅಂದ್ರೆ, ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಬಂದಿರ್ತೀವಿ. ದೇವರ ಸೇವಕರಾಗಿ ಬಂದಿರೋದನ್ನ ಏನ್ ಮಾಡ್ತೀರಿ, ನೀವು ಗೌರವಿಸ್ತೀರಿ. ಅದಕ್ಕೆ ಈ ಮನುಷ್ಯರಲ್ಲಿ, ಈ ನಾಯಕರಲ್ಲಿ, ಏನೋ ಈ ರಾಜಕಾರಣಗಳಲ್ಲಿ ಭರವಸೆ ಇಡೋದಕ್ಕಿಂತ, ಈ ಆಫೀಸರ್ ಮೇಲೆ ಭರವಸೆ ಇಡೋದಕ್ಕಿಂತ ದೇವರನ್ನ ಆಶ್ರಯಿಸಿಕೊಳ್ಳುವಾಗ ದೇವರು ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ದೇವರು ಏನ್ ಮಾಡ್ತಾನೆ, ನಮ್ಮನ್ನು ಬಲಪಡಿಸ್ತಾನೆ. ದೇವರು ಏನ್ ಮಾಡ್ತಾನೆ, ನಮ್ಗೆ ಸ್ಥಾನಮಾನಗಳು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ನಾವು ದೇವರ ಮೇಲೆ ಭರವಸೆ ಇಡಬೇಕು, ದೇವರನ್ನ ಹತ್ಕೊಳ್ಬೇಕು. ದೇವರು ಎಂತ ಕಷ್ಟ ಕಾಲದಲ್ಲಿ ಕೂಡ ನಮ್ಮನ್ನ ಕೈ ಬಿಡೋದಿಲ್ಲ. ಹಾಗೆ ಈ ಋತುಳು ಒಂದು ತೀರ್ಮಾನ ಮಾಡಿಕೊಂಡ್ರು, ನಿನ್ನ ದೇವರೇ ನನ್ನ ದೇವರು.
ನಿನ್ನ ಜನರು ನನ್ನ ಜನರು ಅಂದಿದ್ದಕ್ಕೆ ಆ ರೂತಳು ಒಬ್ಬ ಯಹೂದಿ ಜನ ಮದುವೆ ಮಾಡಿಕೊಂಡು ಆಕೆ ಹೊಟ್ಟೆಯಲ್ಲಿ ಒಬ್ಬ ಮಗನ ಹುಟ್ಟುವಾಗ ಆ ಮಗನ ಮುಖಾಂತರ ಏನು ಯೇಸು ಕ್ರಿಸ್ತನ ಲೋಕಕ್ಕೆ ಬರುವ ರೀತಿಯಿಲ್ಲ. ಅದಕ್ಕೆ ನಾವು 68ನೇ ಕೀರ್ತನೆ 19ನೇ ವಚನ ನೋಡೋಣ. 68ನೇ ಕೀರ್ತನೆ 19ನೇ ವಚನ ಏನ್ ಹೇಳುತ್ತೆ? ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡ್ರಿ, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಹಲ್ಲೆಲೂಯಾ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಪ್ರತಿದಿನ ಪ್ರಿಯ ನನ್ನ ಸಹೋದರ, ನಿನ್ನ ಭಾರವನ್ನು ಹೊರುವಂತ ದೇವರೇ. ನಿನ್ನ ತಂದೆ ತಾಯಿಗಳು ಹೊತ್ಕೊಳ್ಳಲ್ಲ, ನಿನ್ನ ಸ್ನೇಹಿತರು ಹೊತ್ಕೊಳ್ಳಲ್ಲ, ನಿನ್ನ ಹೆಂಡತಿ ಹೊತ್ಕೊಳ್ಳಲ್ಲ, ನಿನ್ನ ಗಂಡ ಹೊತ್ಕೊಳ್ಳಲ್ಲ, ನಿನ್ನ ಮಕ್ಕಳು ಹೊತ್ಕೊಳ್ಳಲ್ಲ, ನಿನ್ನ ಬಂಧು ಮಿತ್ರರು ಹೊತ್ಕೊಳ್ಳೋದಲ್ಲ, ಯಾರು ನಿನ್ನ ಭಾರವನ್ನು ಹೊತ್ಕೊಳ್ಳೋದಿಲ್ಲ. ಅನುದಿನ ನಿನ್ನ ಭಾರವನ್ನು ಹೊರುವ ಕರ್ತನು ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರತಿ ಕ್ಷಣ ನಿನ್ನ ಜೊತೆಯಲ್ಲಿ ಇರ್ತಾನೆ ಮತ್ತು ಆತನ ಹೇಳ್ತಾನೆ, ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಹಲ್ಲೆಲೂಯಾ. 121ನೇ ಕೀರ್ತನೆಯಲ್ಲಿ ನೋಡ್ತೇವೆ 5ನೇ ವಚನದಲ್ಲಿ. 121ನೇ ಕೀರ್ತನೆ 5ನೇ ವಚನದಲ್ಲಿ ಏನ್ ಹೇಳ್ತದೆ? ನಿನ್ನನ್ನು ಕಾಯುವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಆಮೆನ್. ಹಲ್ಲೆಲೂಯಾ. ನಿನ್ನನ್ನು ಕಾಯುವಾತನು ಯೆಹೋವನೇ. ನಿನ್ನನ್ನು ಪ್ರತಿದಿನ ಕಾಯುವತ್ತು, ನಿನ್ನ ಅನುದಿನದ ಭಾರವನ್ನು ಹೊರುವಾತನು ಯೆಹೋವನೇ. ಇವಾಗ ಪಾಪಕ್ಕ ಕೆಕ್ಕರೆಯಿಂದ ಬಂದಿದ್ದಾಳೆ, ಬರುವಾಗ ಆಕೆ ಭಾರವನ್ನು ಹೊತ್ಕೊಂಡು ಬಂದಿರೋ ದೇವರೇ. ದೇವರು ಬರಮಾಡಿದ್ರಿಂದ ಆಕೆ ಬಂದಿದ್ದಾಳೆ. ಆಕೆ ಭಾರವನ್ನು ದೇವರು ಹೊತ್ಕೊಂಡಿದ್ರಿಂದ ಈ ಮಾತನ್ನು ಕೇಳಬೇಕು, ಆಕೆಯಲ್ಲಿ ಇನ್ನೂ ನಂಬಿಕೆ ಬರಬೇಕೆಂಬುದಾಗಿದ್ದೆ ದೇವರು ಆಕೆಯನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. ನಿಜವಾಗ್ಲೂ ಯಾರು ದೇವರ ಮಾತು ಕೇಳ್ತಾರೋ ಅವ್ರ ಭಾರವನ್ನು ದೇವರೇ ಹೊತ್ಕೊಳ್ತಾನೆ. ಅವ್ರನ್ನ ಹೋಗುವಾಗ್ಲೂ ಬರುವಾಗಲೂ ಆತನೇ ಕಾಪಾಡ್ತಾನೆ. 8ನೇ ವಚನ ಓದಮ್ಮ. ನೀನು ಹೋಗುವಾಗ ಬರುವಾಗಲೂ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡೋಣ. ಆಮೆನ್. ಹಲ್ಲೆಲೂಯಾ. ನೀನು ಹೋಗುವಾಗ್ಲೂ ಬರುವಾಗಲೂ ದೇವರೇ ನಿನ್ನ ಕಾಪಾಡ್ತಾನೆ. ಯಾಕಂದ್ರೆ ಆತನು ನಿನ್ನನ್ನು ಕಾಯುವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳೋಪಾದಿಯಲ್ಲಿ ನಿಂತಿರುವ ಆತನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳೋಪಾದಿ ನೋಡಿ, ಇಲ್ಲಿ ಕುತ್ಕೊಂಡಿದ್ರಿ ನೀವೆಲ್ಲಲ್ಲಿದ್ರೆ ಅಲ್ಲೇ ನಿನ್ನ ಬಲಗಡೆಯಲ್ಲಿ ನೆರಳೋಪಾದಿಯಲ್ಲಿ ದೇವರಿದ್ದಾನೆ. ನಿಮ್ಮನ್ನು ಅನುದಿನ ಕಾಪಾಡ್ತಾನೆ, ನಿಮ್ಮನ್ನು ಅನುದಿನ ನಡೆಸ್ತಾನೆ. ಅಂತ ದೇವರ ಮೇಲೆ ನೀವು ಭಾರ ಹಾಕಿ, ಅಂತ ದೇವರ ಮೇಲೆ ನೀವು ಸಹಾಯಕ ಹೊಂದಿಕೊಂಡು ಆ ದೇವರ ಮಕ್ಕಳಾಗಿ ನೀವು ಜೀವಿಸುವಾಗ ನಿಮ್ಗಿರುವಂತ ಎಲ್ಲ ಪ್ರಾಬ್ಲಮ್ಸ್ ಇಂದ ಆತನ ಬಿಡುಗಡೆ ಕೊಟ್ಟು ಆತನ ಏನ್ ಮಾಡ್ತಾನೆ? ಕಾಪಾಡುವ ಆತನಾಗಿದ್ದಾನೆ. 55ನೇ ಕೀರ್ತನೆ 22ನೇ ವಚನ ಏನ್ ಹೇಳುತ್ತೆ? 52:22 55:22 ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತರನ್ನು ಎಂದಿಗೂ ಕದಲಗೊಳಿಸನು. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನಿನಗಾಗಿ ನಿನ್ನ ಚಿಂತೆ ಮಾಡಿದ್ರೆ ವೇಸ್ಟ್. ನೀನ್ ಈ ಭಾರ ಏನಿದೆಯೋ, ನಿನ್ನ ಚಿಂತೆ ಏನಿದೆಯೋ ಎಲ್ಲ ದೇವರ ಮೇಲೆ ಹಾಕ್ಬಿಡ್ಬೇಕು. ಯಾಕಂದ್ರೆ ನನ್ನ ತಾಯಿ ಗರ್ಭದಲ್ಲಿ ಉಂಟು ಮಾಡಿದ ನೀನೆ, ನಾನು ಈ ಲೋಕಕ್ಕೆ ಬರುವಂತೆ ಸಹಾಯ ಮಾಡಿದ್ದು ನೀನೆ, ನನ್ನನ್ನು ಬೆಳೆಸಿದ್ದು ನೀನೆ, ನನ್ನನ್ನು ಪೋಷಣೆ ಮಾಡಿದ್ದು ನೀನೆ, ಇದುವರೆಗೂ ಕಾಪಾಡಿದ್ದೇವ್ರೆ, ಇನ್ನು ಮುಂದೆ ನೀನೇ ಕಾಪಾಡು. ನನ್ನ ಸತ್ರು ಬದುಕು ನಿನ್ನವಳೆ, ನನ್ನ ಸತ್ರು ಬದುಕು ನಿನ್ನವನೇ, ನೀನೇ ನಾನು ನಡೆಸು, ನೀನೇ ನಾನು ನಡೆಸು ಅಂತೇಳಿ ನಿನ್ ದೇವರ ಮೇಲೆ ನೀನು ಭಾರ ಹಾಕ್ಬಿಟ್ರೆ ಆ ದೇವರು ನಿನ್ಗೆ ಏನ್ ಬೇಕು ಎಲ್ಲ ಮಾಡ್ತಾನೆ. ನಿನಗೆ ಏನ್ ಬೇಕು ಎಲ್ಲ ಮಾಡ್ತಾನೆ. ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ನೀತಿವಂತನಂದ್ರೆ ಒಳ್ಳೆಯವನು. ದೇವರ ಮಾತು ಕೇಳುವಂತವನು ನೀತಿವಂತನು. ದೇವರ ಮಾತಿಗೆ ಅನುಸಾರ ನಡೆಯುವಂತವ್ನು ನೀತಿವಂತನು. ಹಾಗಾಗಿ ನೀನು ದೇವರ ಮಾತು ಕೇಳ್ತಾ ದೇವರ ಮಾರ್ಗದಲ್ಲಿ ನೀನು ಜೀವಿಸುವುದಾದ್ರೆ ನಿನ್ನ ಯಾವತ್ತಿಗೂ ಆತನ ಆ ಕಡೆಯಾಗ್ಲಿ ಈ ಕಡೆಯಾಗ್ಲಿ ಬಿಡೋದೇ ಇಲ್ಲ. ಎಲ್ಲ ಕಡೆ ತನ್ನ ದೂತರು ನಿನ್ನ ದಂಡಾಗಿಡಿಸಿ ಕಾವಲಿಸಿ ನಿನ್ನ ಕಾಪಾಡುವಾತನಾಗಿದ್ದೇನೆ. ಆತನ ಪ್ರಿಯ ನನ್ನ ಸಹೋದರರೇ, ನಾವು ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. ಜ್ಞಾನೋಕ್ತಿಗಳಲ್ಲಿ 16ನೇ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಚನ ಏನ್ ಹೇಳ್ತದೆ? ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಆಮೆನ್. ನಿನ್ನ ಕಾರ್ಯಭಾರವನ್ನು ಅಂದ್ರೆ ನೀನ್ ಏನ್ ಕೆಲಸ ಮಾಡ್ತೀಯೋ ಎಲ್ಲವನ್ನು ಯೆಹೋವನಿಗೆ ವಹಿಸ್ಬಿಡು, ದೇವರಿಗೆ ವಹಿಸ್ಬಿಡು.
ಯೇಸು ಕ್ರಿಸ್ತನ ಹೋಗ್ಬೇಡಪ್ಪ, ನಾನೇನು ಮಾಡಬೇಕು ಎಲ್ಲ ನೀನು ಮಾಡು, ನೀನು ನನ್ನೊಟ್ಟಿಗಿದ್ದು ನನ್ನ ಕೈಲಿ ಮಾಡಿಸು, ನೀನೇ ನನಗೆ ಮಾರ್ಗದರ್ಶಿ ಆಗಿರು, ನೀನೇ ನನಗೆ ಸಹಾಯಕನಾಗಿರು, ನೀನೇ ನನಗೆ ಗುರುವಾಗಿರು, ನೀನೇ ನನಗೆ ದೇವರಾಗಿರು, ನೀನೇ ನನಗೆ ಒಳ್ಳೆ ಸ್ನೇಹಿತನಾಗಿರು, ನೀನೇ ನನ್ನ ತಂದೆ ತಾಯಿಗಿರು, ನೀನೇ ನನಗೆ ಸಕಲವಾಗಿದ್ದು ನನ್ನನ್ನು ನಡೆಸು ಅಂತೇಳಿ ನಿನಗೆ ಏನು ಕಾರ್ಯಭಾರ ಇದೆ ಎಲ್ಲ ದೇವ್ರಿಗೆ ವಹಿಸಿಬಿಟ್ರೆ ನಿನ್ನ ಉದ್ದೇಶಗಳು ಸಫಲವಾಗುವು. ನೀನು ಏನು ಉದ್ದೇಶ ಮಾಡಿದೆಯೋ ಎಲ್ಲ ಸಕ್ಸಸ್ ಮಾಡಿಕೊಡ್ತಾನೆ, ಎಲ್ಲ ನೆರವೇರಿಸ್ಕೊಡ್ತಾನೆ. ಹಾಗಾಗಿ ಮಾರವನ್ನು ಮಧುರವಾಗಿ ಮಾರ್ಪಡಿಸುವಂಥ ದೇವರು ನಿನ್ನ ಜೀವಿತವನ್ನು ಆತನ ಅತ್ಯಾನಂದದಲ್ಲಿ ಸಂತೋಷವಾಗಿ ಮಾರ್ಪಡಿಸಿ ನಿನ್ನ ಜೀವಿತವನ್ನ ಉಜ್ಜೀವನಗೊಳಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಆತನ ಶಕ್ತನಾಗಿದ್ದಾನೆ. ನಿನ್ನ ಜೀವಿತವನ್ನು ಕೊನೆ ತನಕ ನಿನ್ನ ಸಹಾಯಕನಾಗಿದ್ದು ಕಾಪಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಅಂತ ದೇವಾದಿ ದೇವರ ಮೇಲೆ ನಿನ್ನ ನಂಬಿಕೆ ಇಡು. ಆ ಯೇಸು ಕ್ರಿಸ್ತನೊಟ್ಟಿಗೆ ನೀನು ಜೀವಿಸು. ನಿನ್ನ ಭಾರವನ್ನೆಲ್ಲ ಆತನ ಮೇಲೆ ಹಾಕಿ ಆತನೊಟ್ಟಿಗೆ ನೀನು ಜೀವಿಸುವುದಾದ್ರೆ ಖಂಡಿತವಾಗಲೂ ನಿನ್ನ ಜೀವಿತವನ್ನು ಸಾರ್ಥಕ ಮಾಡಿ ನಿನ್ನ ಜೀವಿತದಲ್ಲಿ ಏನೇನು ಬೇಕು ಎಲ್ಲ ಅಗತ್ಯಗಳನ್ನು ಪೂರೈಸಿ ಆತ ನಡೆಸಿರುವ ಆತನಾಗಿದ್ದಾನೆ. ಅಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗಲ್ಲ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆಯಪ್ಪ. ಹೌದು ಸ್ವಾಮಿ, ಅಪ್ಪ ನವಮಿಯ ಮಹಾರಾಜ್ ಜೀವಿತನ್ನು ಮಧುರವಾಗಿ ಮಾರ್ಪಡಿಸಿ ಆಕೆಯ ಅಪ್ಪ ಸೊಸೆಯಲ್ಲಿ ಒಂದು ಅಪ್ಪ ಮೊಮ್ಮಗನನ್ನು ಕೊಟ್ಟು ವಾರಸತ್ವವನ್ನು ಕೊಟ್ಟು ಸ್ವಾಮಿ ಅಪ್ಪ ಬಹುವಚನ ಹೊಟ್ಟೆಯಲ್ಲಿ ಉಬೇದನ ಹುಟ್ಟಿದನು ಸ್ವಾಮಿ, ಉಬೇದನ ಹೊಟ್ಟೆಯಲ್ಲಿ ಇಷಾಯನ ಹುಟ್ಟಿದನು ಸ್ವಾಮಿ, ಇಷಾಯನ ಹೊಟ್ಟೆಯಲ್ಲಿ ದಾವೀದನ ಹುಟ್ಟಿದನು ಸ್ವಾಮಿ, ದಾವೀದನ ವಂಶದಲ್ಲಿ ಯೇಸು ಕ್ರಿಸ್ತನ ಹುಟ್ಟಿದ್ದಾನೆ ಸ್ವಾಮಿ. ಆ ಯೇಸು ಕ್ರಿಸ್ತನ ನಂಬಿದ ಜೀವಿತಗಳನ್ನು ಸ್ವಾಮಿ ಆ ಮಹಾರಾಜ್ ಜೀವಿತಗಳನ್ನು ಮಧುರವಾಗಿ ಮಾರ್ಪಡಿಸಿ ಅವರೆಲ್ಲ ಪಾಪ ಭಾರಗಳು ಹೊತ್ತು ಸ್ವಾಮಿ ಆ ಶಿಲ್ವೆಯಲ್ಲಿ ಜಡಿದಿರುವಂತ ದೇವರು ನೀನಾಗಿದೆಯಪ್ಪ. ಅಪ್ಪ ನಿನ್ನ ನಂಬಿದ ಮಕ್ಕಳಿಗೆ ನಿತ್ಯ ಜೀವಿತವನ್ನು ನಿತ್ಯ ವಿಮೋಚನೆ ಕೊಡುವಂತ ಶಕ್ತಿ ನೀನಾಗಿದೆಯಪ್ಪ. ಹಾಗಾಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಈ ಲೋಕದಲ್ಲಿ ಜೀವಿಸುವ ಹಾಗೆ ಕರ್ತನೆ ನೀವು ತಾನೇ ಸಹಾಯ ಮಾಡಿ ಎಲ್ಲರ ಮಹಾರಾಜ್ ಜೀವಿತವನ್ನು ಮಧುರವಾಗಿ ಮಾರ್ಪಡಿಸಿ ಸ್ವಾಮಿ ನೀವು ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್.